ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಹಿಮಕುಂದ ಮೃಣಾಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ಓಂ ಶುಂ ಶುಕ್ರಾಯ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಶುಕ್ರದ ಸಿಂಹ ಪ್ರವೇಶ ವಿಶ್ಲೇಷಣೆಗೆ ಸ್ವಾಗತ. ಶುಕ್ರನ ಸಿಂಹ ಪ್ರವೇಶ ಇದೇ ಸೆಪ್ಟೆಂಬರ್ 14ರ ರಾತ್ರಿ, ಅಂದರೆ ಕ್ಯಾಲೆಂಡರ್ ಅನುಸಾರ 15ರ ಒಂದು ಮಧ್ಯರಾತ್ರಿ 12 ಗಂಟೆ 6 ನಿಮಿಷಕ್ಕೆ ಅಲ್ಲಿ ಶುಕ್ರನ ಒಂದು ರಾಶಿ ಪರಿವರ್ತನೆ ಆಗಲಿದೆ. ಅಲ್ಲಿ ಸಿಂಹರಾಶಿಗೆ ಶುಕ್ರನ ಪ್ರವೇಶ. ಇಷ್ಟು ದಿನ ಕರ್ಕಾಟಕದಲ್ಲಿದ್ದಂಥ ಶುಕ್ರ ಗ್ರಹವು ಅಲ್ಲಿ ಸಿಂಹರಾಶಿಗೆ ಪ್ರವೇಶಿಸುವಂಥ ಒಂದು ಖಗೋಳದ ಘಟನೆ ಜರುಗುತ್ತೆ. ಶುಕ್ರನು ಸಾಮಾನ್ಯವಾಗಿ ತಿಂಗಳಿಗೆ ಒಂದು ಬಾರಿ ಆತನ ಒಂದು ಪರಿವರ್ತನೆ ಆಗ್ತಾ ಇರುತ್ತೆ. ಕೆಲವೊಂದು 23 ದಿನಗಳಿಂದ ಹಿಡಿದು 30 ದಿನ 35 ದಿನ ಅದು ವ್ಯತ್ಯಾಸ ಆಗ್ತಾ ಇರ್ತದೆ. ಸಾಮಾನ್ಯವಾಗಿ ಒಂದು ತಿಂಗಳಿಗೊಮ್ಮೆ ಆತನ ರಾಶಿ ಪರಿವರ್ತನೆ ಆಗುವಂಥದ್ದು ಸಹಜ ಇರುತ್ತೆ. ವಕ್ರಗತಿಯನ್ನು ಹೊರತುಪಡಿಸಿದರೆ ವಕ್ರಗತಿಯಲ್ಲಿದ್ದಾಗ ಕೆಲವೊಂದು ಒಂದೇ ರಾಶಿಯಲ್ಲಿ 3 ತಿಂಗಳವರೆಗೆ ಇರುವಂತಹ ಉದಾಹರಣೆಗಳು ಇರ್ತವೆ ವಕ್ರಗತಿಯಲ್ಲಿ ಬಂದ. ಆದರೆ ರುಜುಗತಿಯಲ್ಲಿ ಈ ಬಾರಿ ಆತನು ಮುಂದೆ 23 ದಿನಗಳ ಕಾಲ ಅಲ್ಲಿ ಸಿಂಹದಲ್ಲಿ ಇರುವಂತಹ ಘಟನೆ ಜರುಗುತ್ತೆ. ಆ ಸೆಪ್ಟೆಂಬರ್ 14ರ ರಾತ್ರಿ ಅಥವಾ 15ರಂದು ಆಗುವಂತಹ ಈ ಘಟನೆ ಆ ಬಳಿಕ ಅಕ್ಟೋಬರ್ನಲ್ಲಿ 8ನೇ ತಾರೀಕುವರೆಗೂ ಅಲ್ಲಿ ಶುಕ್ರನು ಸಿಂಹದಲ್ಲಿರ್ತಾರೆ. ಈ ನವಗ್ರಹಗಳ ವ್ಯಾಪ್ತಿಯಲ್ಲಿ ಶುಭ ಗ್ರಹಗಳ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿ ಗುರು ಮತ್ತು ಶುಕ್ರರಿದ್ದಾರೆ. ಗುರು ದೇವಗುರು ಅಥವಾ ನಮಗೆ ಜ್ಞಾನ ಸುಖ ಧರ್ಮದಾಯಕನೂ ಆಗಿದ್ದರೆ, ಅಲ್ಲಿ ಶುಕ್ರನು ನಮಗೆ ಭೋಗ ಸುಖ ಅರ್ಥದಾಯಕನೂ ಆಗಿದ್ದಾನೆ. ಧರ್ಮ ಅರ್ಥ ಕಾಮ ಮೋಕ್ಷ ಎಂಬಂತಹ ಒಂದು ಚತುರ್ವಿಧ ಪುರುಷಾರ್ಥ ಅಂತ ಹೇಳಿದ್ರೆ ಅದರಲ್ಲಿ ಧರ್ಮ ಮತ್ತು ಮೋಕ್ಷವು ಗುರುವಿನ ಒಂದು ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ವಿಚಾರ. ಆದರೆ ಅಲ್ಲಿ ಮನುಷ್ಯನ ಜೀವನದಲ್ಲಿ ಬರುವಂಥ ಅರ್ಥ ಮತ್ತು ಕಾಮ. ಅರ್ಥ ಅಂದರೆ ಹಣಕಾಸು ಅಥವಾ ಜೀವನ ನಿರ್ವಹಣೆಗೆ ಬೇಕಾದ ದ್ರವ್ಯ ಅಂತ ಹೇಳ್ತಾರೆ, ಅದನ್ನೇ ಹಣಕಾಸು ಅಂತ ಹೇಳ್ತಾರೆ. ಹಾಗಾಗಿ ಆ ಜೀವನ ನಿರ್ವಹಣೆಗೆ ಬೇಕಾದಂಥ ದ್ರವ್ಯ. ಮತ್ತು ಕಾಮ ಅಂದರೆ ವಿವಿಧ ರೀತಿಯ ಕಾಮನೆಗಳು. ಅಂದರೆ ಕಾಮ ಅಂದರೆ ಅಲ್ಲಿ ಬರೀ ಲೈಂಗಿಕತೆ ವಿಚಾರ ಅಷ್ಟಲ್ಲ, ಬೇರೆ ಬೇರೆ ರೀತಿಯ ಆಸೆ ಆಕಾಂಕ್ಷೆಗಳನ್ನೇ ಕಾಮ ಅಂತ ಕರೀತಾರೆ. ಅಂಥ ಆಸೆ ಆಕಾಂಕ್ಷೆಗಳನ್ನು ಪೂರೈಸುವಂತಹ ಒಂದು ವಿಚಾರದಲ್ಲಿ ಶುಕ್ರ ಗ್ರಹವು ಶ್ರೇಷ್ಠತ್ವವನ್ನು ಪಡೆದಿದೆ. ಹಾಗಾಗಿ ಸಾಮಾನ್ಯವಾಗಿ ಆಡು ಭಾಷೆಯಲ್ಲಿ ಯಾರಿಗಾದರೂ ಒಂದು ಉತ್ತಮ ಸ್ಥಿತಿ ಉತ್ಪನ್ನವಾದಾಗ, ಶ್ರೀಮಂತಿಗೆ ಬಂದಾಗ ಅಥವಾ ಇನ್ನಿತರವಾದ ಅನೇಕ ರೀತಿಯ ಅವರ ಇಷ್ಟಾರ್ಥಗಳು ಪರಿಪೂರ್ಣವಾದಾಗ ಅವನಿಗೆ ಈಗ ಶುಕ್ರ ದಶೆ ನಡೆಯುತ್ತಿದೆ, ಅವನಿಗೆ ಶುಕ್ರ ದಶೆ ಬಂದಿದೆ ಅಂತ ಒಂದು ಆಡು ಭಾಷೆಯಲ್ಲಿ ಹೆಚ್ಚು ಪ್ರಚಾರದಲ್ಲಿರುತ್ತೆ. ಅಂದರೆ ಆ ರೀತಿ ಶುಕ್ರನು ಬಂದಾಗ ಈ ಬೇರೆ ರೀತಿಯ ವ್ಯಾವಹಾರಿಕ ವಿಚಾರ ಇರ್ಬೋದು, ಸಾಂಸಾರಿಕವಾದ ವಿಚಾರ ಇರ್ಬೋದು, ಅಥವಾ ಬೇರೆ ಬೇರೆ ರೀತಿಯ ಆರ್ಥಿಕ ವಿಚಾರ ಎಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ ಅನ್ನೋದು ಒಂದು ಜ್ಯೋತಿಷ್ಯದ ಅನುಸಾರ ಕಂಡುಕೊಂಡಂಥ ಒಂದು ಸತ್ಯ. ಅದೇ ರೀತಿ ಆತನು ಈ ದಾಂಪತ್ಯ ಸುಖಕ್ಕೂ ಲೈಂಗಿಕವಾದ ಸುಖ ಬಯಕೆಗಳಿಗೂ ಅದು ಇನ್ನಿತರವಾದ ಸ್ತ್ರೀ ಮತ್ತು ಪುರುಷರ ನಡುವಂಥ ಪ್ರೇಮವಾದ ಸಂಬಂಧ ವಿಚಾರಕ್ಕೂ ಆತನು ಕಾರಕನಾಗಿದ್ದಾನೆ. ಪತಿ ಪತ್ನಿಯರ ಮಧ್ಯೆ ಬಾಂಧವ್ಯ ಚೆನ್ನಾಗಲಿಕ್ಕೆ, ಅದೇ ರೀತಿ ವಿವಾಹಿತ ಜೀವನವು ಚೆನ್ನಾಗಿ ಸಾಗಲಿಕ್ಕೆ ಇವೆಲ್ಲವೂ ಶುಕ್ರನ ಅನುಗ್ರಹ ಬೇಕು. ಹಾಗಾಗಿ ಅರ್ಥ ಮತ್ತು ಕಾಮಗಳ ಒಂದು ನಿಯಂತ್ರಣ ಶಕ್ತಿ ಶುಕ್ರನಿಂದ ನಿಯಂತ್ರಿಸಲ್ಪಡುತ್ತದೆ. ಹಾಗಾಗಿ ಇದು ನಮ್ಮ ಒಂದು ದೈನಂದಿನ ಜೀವನದಲ್ಲೂ ನಿತ್ಯ ಜೀವನದಲ್ಲೂ ಸಾಮಾಜಿಕ ಜೀವನದಲ್ಲೂ ಶುಕ್ರನ ಪ್ರಭಾವ ಬಹಳ ಆಗಿರುತ್ತೆ. ಜೊತೆಗೆ ಆರ್ಥಿಕತೆಯ ಮೇಲೆ ಬರುವಂಥ ದೀರ್ಘಕಾಲೀನ ಪರಿಣಾಮ ಸಹ ಶುಕ್ರನ ಮೇಲಿಂದ ವ್ಯಾಪಕವಾಗಿರುತ್ತೆ. ಬೇರೆ ಬೇರೆ ರೀತಿಯ ಸಾರ್ವಜನಿಕವಾದ ಆರ್ಥಿಕತೆ ಇರ್ಬೋದು, ಸರ್ಕಾರದ ಆರ್ಥಿಕತೆ ಇರ್ಬೋದು, ಅಥವಾ ಪ್ರಾಪಂಚಿಕವಾದ ಆರ್ಥಿಕತೆ ಇರ್ಬೋದು. ಇದರ ಮೇಲೂ ಶುಕ್ರನ ಒಂದು ಪ್ರಭಾವಗಳು, ಶುಕ್ರನ ಏರಿಳಿತಗಳು ಸಹ ಆರ್ಥಿಕತೆಗೆ ಒಂದು ಪುಷ್ಟಿಯನ್ನು ಕೊಡ್ತವೆ ಅಥವಾ ಕೆಲವೊಮ್ಮೆ ಅಲ್ಲಿ ನಷ್ಟವನ್ನು ಉಂಟು ಮಾಡುವಂಥ ಪ್ರಮೇಯಗಳು ಉಂಟಾಗ್ತವೆ. ಹಾಗಾಗಿ ಶುಕ್ರನಿಗೆ ತನ್ನದೇ ಆದ ಒಂದು ಬಹಳ ಮಹತ್ವದ ವಿಚಾರ ಇದೆ. ಅದರಲ್ಲೂ ಈಗಿನ ಈ ನಾಗರಿಕ ಸಮಾಜದಲ್ಲಿ ನಮಗೆ ಈಗ ಹಣವೇ ಪ್ರಧಾನ, ಧನವೇ ಪ್ರಧಾನ ಅನ್ನೋದೊಂದು ವಿಚಾರ ಸರ್ವರಿಗೂ ಗೊತ್ತಿರುವಂಥದ್ದು. ಹಾಗಾಗಿ ಇಲ್ಲಿ ಸಂಪತ್ತಿನ ಒಂದು ಬಳಕೆ, ಸಂಪತ್ತಿನ ಒಂದು ಲಭ್ಯತೆ, ಸಂಪತ್ತಿನನ್ನು ಅರ್ಜನೆ ಮಾಡುವಂಥದ್ದು ಅಥವಾ ಸಂಪತ್ತನ್ನು ದ್ವಿಗುಣಗೊಳಿಸುವುದು ಮುಂತಾದೆಲ್ಲ ನಿರಂತರವಾಗಿ ಸಾಗ್ತಾ ಇರ್ತವೆ. ನಾಗರಿಕತೆ ಬೆಳೆದಂತೆ ಆ ಅರ್ಥದ ಮಹತ್ವ, ಅರ್ಥ ಅಥವಾ ಹಣದ ಮಹತ್ವವು ಬೇರೆ ಬೇರೆ ಅಲ್ಲಿ ರೂಪಾಂತರ ಹೊಂದಿರ್ಬೋದು. ಹಳೆಯ ನಾವು ಚಿನ್ನದ ನಾಣ್ಯ, ತಾಮ್ರದ ನಾಣ್ಯಗಳಿಂದ ನಾವು ಮತ್ತು ರೂಪಾಯಿ ನೋಟು, ಕಾಗದದ ನೋಟುಗಳಿಂದ ಈಗ ಮತ್ತೆ ನಾವು ಡಿಜಿಟಲ್ ರೂಪದೆಲ್ಲ ಒಂದು ಬಂದಿದ್ದೇವೆ. ಹಾಗಾಗಿ ಅಲ್ಲಿ ರೂಪಾಂತರಗಳು ಆಗಿರ್ಬೋದು. ಅಲ್ಲಿ ಆರ್ಥಿಕ ಒಂದು ಚಟುವಟಿಕೆ ಅನ್ನೋದು ಅದು ನಿರಂತರವಾಗಿ ಹಿಂದೆನೂ ಇತ್ತು, ಈಗಲೂ ಇದೆ, ಮುಂದೆನೂ ಬೇರೆ ರೂಪದ ರೂಪಾಂತರ ಹೊಂದಿ ಇದ್ದೇ ಇರುತ್ತೆ. ಹಾಗಾಗಿ ಅಲ್ಲಿ ಶುಕ್ರನ ಒಂದು ಅಸ್ತಿತ್ವಕ್ಕೆ ಬಹಳಷ್ಟು ಪ್ರಾಮುಖ್ಯತೆ ಇರುತ್ತೆ. ಇನ್ನು ಈ ಬಾರಿ ಆಗುವಂಥ ಶುಕ್ರನ ಪರಿವರ್ತನೆ ಅಲ್ಲಿ
ಆಗುವಂಥದ್ದು ಸಿಂಹರಾಶಿ. ಸಿಂಹರಾಶಿಯಲ್ಲಿ ಅದು ರವಿಯ ಸ್ವಕ್ಷೇತ್ರ, ಸೂರ್ಯನ ಸ್ವಕ್ಷೇತ್ರ. ವಾಸ್ತವವಾಗಿ ಸೂರ್ಯನಿಗೂ ಶುಕ್ರನಿಗೂ ಒಂದು ಮೈತ್ರಿ ಅಂತ ಇರೋದಿಲ್ಲ, ಅವರಿಗೆ ವೈರುಧ್ಯ ಇರುತ್ತೆ. ಅಂದರೆ ಶತ್ರು ರಾಶಿ ಅಂತ, ಸೂರ್ಯನಿಗೂ ಆದಿತ್ಯನಿಗೂ ಅಲ್ಲಿ ಶತ್ರುತ್ವ ಅನ್ನೋದಿರುತ್ತೆ, ಹಾಗಾಗಿ ಮೈತ್ರಿ ಅನ್ನೋದಿರೋದಿಲ್ಲ. ಹಾಗಾಗಿ ಶುಕ್ರನು ಈಗ ಅಲ್ಲಿ ಆಗಮಿಸುವಂತಹ ಸ್ಥಾನ ಅದು ಶತ್ರುವಿನ ಸ್ಥಾನ ಆಗಿರುತ್ತೆ. ಅಂದರೆ ವೈರತ್ವ ಹೊಂದಿದಂಥ ಸೂರ್ಯನ ಒಂದು ಸ್ವಂತ ಮನೆಯಾಗಿರುತ್ತೆ. ಜೊತೆಗೆ ಇದೇ ಕಾಲದಲ್ಲಿ ಅಲ್ಲಿ ಸೂರ್ಯನು ಸಹ ಅಲ್ಲೇ ಇರ್ತಾನೆ. ಸೂರ್ಯ ಸದ್ಯಕ್ಕಾಗಿ ಅಲ್ಲಿ ಸಿಂಹರಾಶಿಯಲ್ಲೇ ಇರುವಂತಹ ಘಟನೆ ಸಹ ಇರುತ್ತೆ. ಜೊತೆಗೆ ಇದೇ ಕಾಲದಲ್ಲಿ ಅಲ್ಲಿ ಸಿಂಹರಾಶಿಯಲ್ಲಿ ಕೇತು ಸಹ ಇರುವಂಥದ್ದು. ಕೇತು ಸಹ ಅಲ್ಲಿ ಸಿಂಹರಾಶಿಯಲ್ಲಿ ಇರ್ತಾನೆ. ರವಿಯು ಆ ಬಳಿಕ ಒಂದು 17ನೇ ತಾರೀಕಿಗೆ ರವಿಯ ಪರಿವರ್ತನೆ ಕನ್ಯಾ ರಾಶಿಗೆ ಆಗುತ್ತೆ. ಆದರೆ ಅಲ್ಲಿ ಒಂದು ಆರಂಭದ ಒಂದು ಪ್ರವೇಶದ ಕಾಲದಲ್ಲಿ ರವಿಯು ಇರ್ತಾನೆ, ಕೇತು ಇರ್ತಾನೆ, ಬುಧನೂ ಇರ್ತಾನೆ. ಅಲ್ಲಿ ವಿಶೇಷವಾದ ಒಂದು ತ್ರಿಗ್ರಹ ಮತ್ತು ಚತುರ್ಗ್ರಹದ ಯೋಗಗಳು ನಿರ್ಮಾಣ ಆಗುತ್ತವೆ ಪ್ರವೇಶ ಕಾಲದಲ್ಲಿ. ಅಲ್ಲಿ ಶುಕ್ರ ಮತ್ತು ಕೇತುವಿನ ಯುತಿಯಿಂದ ಕೆಲವೊಂದು ಅಡ್ಡ ಪರಿಣಾಮ, ಜೊತೆಗೆ ಅಲ್ಲಿ ಶುಕ್ರನು ಈಗ ಸಿಂಹದಲ್ಲಿ ಪ್ರವೇಶಿಸುವ ಕಾರಣ ಕೆಲವೊಂದು ಅಡ್ಡ ಪರಿಣಾಮಗಳು ಸಾರ್ವಜನಿಕವಾಗಿ ವ್ಯಕ್ತವಾಗ್ತವೆ. ಹಾಗಾಗಿ ಈ ಶುಕ್ರನ ಸಿಂಹ ಪ್ರವೇಶವು ಸಾರ್ವಜನಿಕ ವಿಚಾರದಲ್ಲಿ ಅಷ್ಟೊಂದು ಉತ್ತಮವಾದ ಫಲಿತಾಂಶವನ್ನು ಕೊಡ್ತಿಲ್ಲ, ಸ್ವಲ್ಪ ಅತೃಪ್ತಿಕರವಾದ ಫಲಿತಾಂಶವನ್ನು ಕೊಡ್ಬೋದು. ಹಲವಾರು ರೀತಿಯ ಏರುಪೇರುಗಳಿಗೆ ಕಾರಣವನ್ನು ಕೊಡುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಕಾಲದಲ್ಲಿ ಏನಾಗ್ಬೋದು, ಅಲ್ಲಿ ರವಿ ಅಂದರೆ ಧರ್ಮವನ್ನು, ರಾಜಕೀಯವನ್ನು, ಅಧಿಕಾರವನ್ನು, ಅದು ಬೇರೆ ಬೇರೆ ರೀತಿಯ ನಿಯಂತ್ರಣವನ್ನು ಸೂಚಿಸುವಂಥದ್ದು ಆತ್ಮಶಕ್ತಿ ಸ್ವರೂಪನಾಗಿದ್ದರೆ, ಶುಕ್ರನು ಅದಕ್ಕೆ ವಿರುದ್ಧವಾದ ಕಾಮನೆಗಳನ್ನು, ಜೊತೆಗೆ ವಿವಿಧ ರೀತಿಯ ಸಾಂಸಾರಿಕ ವಿಚಾರಗಳನ್ನು, ಜೊತೆಗೆ ಆರ್ಥಿಕ ಮೂಲದ ವಿಚಾರಗಳನ್ನು ಪ್ರತಿಪಾದಿಸುವಂಥ ಗ್ರಹ ಆಗಿರುತ್ತೆ. ಅಲ್ಲಿ ಎರಡರ ಮಧ್ಯೆ ತಾಕಲಾಟ. ಅಂದರೆ ಈ ಕಾಲದಲ್ಲಿ ರಾಜಕೀಯ ಮತ್ತು ಉದ್ಯಮಿಗಳ ನಡುವೆ ತಾಕಲಾಟಗಳು ಬರ್ಬೋದು. ರಾಜಕೀಯ ಸಂಬಂಧಿತವಾದ ಉದ್ಯಮದಲ್ಲಿ ಏರ್ಪೇರು ಬರುವಂಥದ್ದು, ಜೊತೆಗೆ ಹಲವಾರು ಷೇರು ಮಾರುಕಟ್ಟೆ ಅಥವಾ ಈ ಕೈಗಾರಿಕಾ ಉತ್ಪನ್ನಗಳಲ್ಲಿ ತುಂಬ ಒಂದು ಏರಿಳಿತಗಳಾಗುವಂಥದ್ದು, ಷೇರು ಮಾರುಕಟ್ಟೆ ಸ್ವಲ್ಪ ಧರಾಶಾಹಿ ಆಗುವಂಥದ್ದು. ಜೊತೆಗೆ ಈ ಕಾಲದಲ್ಲಿ ಸರ್ಕಾರದಿಂದ ಜನರ ಮೇಲೂ, ಉದ್ಯಮಿಗಳ ಮೇಲೂ, ವ್ಯಾಪಾರಿಗಳ ಮೇಲೂ ವಿವಿಧ ರೀತಿಯ ರಿಸ್ಟ್ರಿಕ್ಷನ್ಗಳು ಅಥವಾ ಕಾನೂನಿನ ಕೊಂಡಿಗಳು, ಕಾನೂನಿನ ತೊಡಕುಗಳು ಅಥವಾ ಹೊಸ ರೀತಿಯ ನೀತಿ ನಿಯಮಗಳು, ಕ್ಲಿಷ್ಟಕರವಾದ ನೀತಿ ನಿಯಮಗಳು, ವಿಶೇಷವಾದ ತೆರಿಗೆ ಮತ್ತು ಸುಂಕಗಳು, ಇವೆಲ್ಲ ಈ ಸರ್ಕಾರಗಳಿಂದ ಜನರ ಮೇಲೆ, ಉದ್ಯಮಿಗಳ ಮೇಲೆ, ವ್ಯಾಪಾರ ಮೇಲೆ ಹೇರಿಕೆ ಆಗ್ಬೋದು. ಆದರೆ ಇವೆಲ್ಲ ಸ್ವಲ್ಪ ಜನರಿಗೆ ಅಷ್ಟೊಂದು ಉತ್ತಮವಾದ ಅವಕಾಶ ಅಲ್ಲ. ಶುಕ್ರನು ಈಗ ಸಿಂಹಕ್ಕೆ ಬರ್ತಿರೋದು ಸಾರ್ವತ್ರಿಕ ಫಲದಲ್ಲಿ ಅಷ್ಟೊಂದು ಉತ್ತಮವಾಗಿ ಬಂದಿಲ್ಲ. ಜೊತೆಗೆ ಇದೇ ಕಾಲದಲ್ಲಿ ಇದು ಜನರ ಮನಸ್ಸಿನ ಮೇಲೂ ಸಹ ಪರಿಣಾಮ ಬರುತ್ತೆ. ಈ ಕಾಲದಲ್ಲಿ ಜನರಲ್ಲಿ ಸಾಮಾನ್ಯವಾಗಿ ಇದು ಎಲ್ಲ ರಾಶಿಗೂ ಅನ್ವಯ ಆಗುತ್ತೆ. ಸಾರ್ವತ್ರಿಕ ಫಲ ಅಂದರೆ ಎಲ್ಲ ರಾಶಿಗೂ ಅಥವಾ ಎಲ್ಲ ದೇಶಕ್ಕೂ ಪ್ರದೇಶಕ್ಕೂ ಅನ್ವಯ ಆಗುವಂಥ ವಿಚಾರ. ಹೀಗಾಗಿ ಈ ಕಾಲದಲ್ಲಿ ಜನರ ಒಂದು ಸಾಂಸಾರಿಕ ಜೀವನದಲ್ಲಿ ಸಹ ಬಿರುಗಾಳಿ ಬರುವಂಥದ್ದು, ಪತಿ ಪತ್ನಿಯರ ಸಂಬಂಧದಲ್ಲಿ ಬಿರುಕುಗಳು ಬರುವಂಥದ್ದು, ಮಾತಿನ ಚಕಮಕಿಗಳು ಹೆಚ್ಚಳಾಗುವಂಥದ್ದು, ಜೊತೆಗೆ ಈ ಸ್ತ್ರೀ ಮತ್ತು ಪುರುಷರ ನಡುವಿನ ವಿವಾದಗಳು ಜಗತ್ತಿನಾದ್ಯಂತ ವಿವಿಧ ಸ್ವರೂಪಗಳನ್ನು ಪಡೆಯುತ್ತವೆ. ಸ್ತ್ರೀ ಪುರುಷವಂತ ವಿವಾದಗಳು ಅಥವಾ ಸ್ತ್ರೀ ಮೂಲದಿಂದ ಆದಂಥ ಸಣ್ಣ ವಿವಾದದ ಕಿಡಿಯು ದೊಡ್ಡ ಮೊತ್ತದ ಒಂದು ಪ್ರತಿಭಟನೆ, ದೊಡ್ಡ ಮೊತ್ತದ ಮುಷ್ಕರ ಮುಂತಾದವುಗಳಾಗುವಂಥ ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ಇದರ ಮಧ್ಯೆ ಒಂದು ಯಾವುದೇ ರೀತಿಯ ಸಂಚಲನ ಮೂಡಿಸುವಂಥದ್ದೆಲ್ಲ ಜರುಗುತ್ತೆ. ಅದೇ ರೀತಿ ಅನೇಕ ರೀತಿಯ ಈ ಅಗ್ನಿ ದುರಂತಗಳಿಗೆ ಈ ಕಾರಣ ಆಗುತ್ತೆ. ಈ ರಾಶಿಯು ಅಲ್ಲಿ ಸೂರ್ಯನ ರಾಶಿ ಹಾಗೂ ಸಿಂಹರಾಶಿ ಕಾರಣದಿಂದ ಅಲ್ಲಿ ವಿವಿಧ ರೀತಿಯ ಅಗ್ನಿ ದುರಂತಗಳು, ವಿಶೇಷವಾಗಿ ಯಾವುದೇ ರೀತಿಯ ಸಭೆ ಸಮಾರಂಭ ಮತ್ತು ಮನೋರಂಜನಾ ಚಟುವಟಿಕೆ ನಾವು ಹೇಳ್ತೇವೆ, ಬೇರೆ ರೀತಿಯ ಈಗ ಆಧುನಿಕವಾದ ಮನೋರಂಜನೆ ಕ್ಲಬ್ಬು, ಪಬ್ಬು ಮುಂತಾದೆಲ್ಲ ಇರ್ತವೆ, ರೆಸಾರ್ಟು ಅಂತಲೇ ಹೇಳ್ತೇವೆ, ಆ ಥರದ್ದೆಲ್ಲ ಇರ್ತವೆ. ಅಂಥ ಒಂದು ಮನೋರಂಜನಾ ತಾಣದಲ್ಲಿ ಏನಾದರೂ ಒಂದು ಅಗ್ನಿ ದುರಂತಗಳಾಗುವಂಥದ್ದು, ಅದರಿಂದ ಹಾನಿಗಳಾಗುವಂಥದ್ದು, ಜೊತೆಗೆ ಹಲವಾರು ಈ ಮನೋರಂಜನಾ ಸ್ಥಳ, ಕ್ರೀಡಾ ಸ್ಥಳಗಳಲ್ಲಿ ಏನಾದರೂ ದುರಂತಗಳು ಆಗುವಂಥದ್ದೆಲ್ಲ ಸಾಧ್ಯತೆ. ಅದೇ ರೀತಿ ಸ್ತ್ರೀ ಮೂಲದಿಂದ ಆಗುವಂಥ ವಿವಿಧ ವಿಚಾರಗಳು ಈ ಉದ್ಯಮದಲ್ಲೂ, ವ್ಯಾಪಾರದಲ್ಲೂ, ರಾಜಕೀಯದಲ್ಲೂ ಸಂಚಲನ ಮೂಡಿಸುವಂಥದ್ದು, ಜೊತೆಗೆ ಅಂಥ ವಿವಾದಕ್ಕೆ ಜನರಿಂದ ಬಹಳ ಒಂದು ಗಂಭೀರವಾದ ಪ್ರತಿಕ್ರಿಯೆಗಳು ಸಿಗುವಂಥದ್ದು, ಅದು ಜಗತ್ತಿನಾದ್ಯಂತ ಜೊತೆ ಒಂದು ಪ್ರಸಿದ್ಧ ವಿಚಾರಗಳು ಆಗುವಂಥದ್ದು. ಅದೇ ರೀತಿ ಜನರಲ್ಲಿ ಈಗ ಒಂದು ನಕಾರಾತ್ಮಕ ಭಾವನೆ, ನಕಾರಾತ್ಮಕ ಚಿಂತನೆ, ಜೊತೆಗೆ ಕ್ಷುದ್ರವಾದ ನಂಬಿಕೆಗಳು, ಮೂಢನಂಬಿಕೆಗಳು ಆಚರಣೆ ಮಾಡೋದು. ಯಾಕಂದರೆ ಅಲ್ಲಿ ಕೇತು ಇದ್ದಾನೆ. ಅಲ್ಲಿ ಕೇತು ಇರುವ ಕಾರಣ, ಕೇತುವಿನ ಪ್ರಭಾವ ರವಿಯ ಮೇಲೆ ಅಡ್ಡ ಪರಿಣಾಮ ಆಗಿತ್ತು. ಅಲ್ಲಿ ಗ್ರಹಣದ ಒಂದು ಸ್ಥಿತಿ ಸಹ ನಿರ್ಮಾಣ ಆಗಿರುವಂಥದ್ದು ವಿಚಾರ ಹಿಂದೆ ನಾನು ವಿವರಣೆ ಮಾಡಿದ್ದೇನೆ. ಗ್ರಹಣದ ಆ ಪ್ರತ್ಯೇಕ ವಿಡಿಯೋಗಳನ್ನು ಗಮನಿಸಿಕೊಳ್ಳಿ. ಅಲ್ಲಿ ಸೆಪ್ಟೆಂಬರ್ ತಿಂಗಳಾಗುವಂಥ ಗ್ರಹಣದ ವಿಚಾರವನ್ನು ಪ್ರತ್ಯೇಕವಾಗಿ ಆ ವಿಡಿಯೋಗಳ ಮೂಲಕ ನೋಡಿಸ್ಕೊಳ್ಳಿ. ಚಂದ್ರಗ್ರಹಣ ಆಗುತ್ತೆ, ಸೂರ್ಯಗ್ರಹಣ, ಎರಡು ಗ್ರಹಣಗಳು. ಹಾಗಾಗಿ ಅಲ್ಲಿ ಆ ಕೇತುವಿನ ಪ್ರಭಾವ ಸಹ ಇರುವಂಥದ್ದು ಶುಕ್ರನ ಮೇಲೆ ಆಗುತ್ತೆ. ಜೊತೆಗೆ ಈ ಕೇತು ಅಂದರೆ ವಿಶೇಷವಾಗಿ ಇಂಥ ಕ್ಷುದ್ರ ನಂಬಿಕೆಗಳು, ಮೂಢನಂಬಿಕೆಗಳು ಅಥವಾ ಏನೋ ನಾನಾ ರೀತಿಯ ಒಂದು ನಿಷಿದ್ಧವಾದ ಆಚರಣೆಗಳು ಅಂತ ಹೇಳ್ತೇವೆ, ಅವೆಲ್ಲ ಈಗ ಸ್ವಲ್ಪ ಜಾಸ್ತಿ ಬರುವಂಥದ್ದು. ಶುಕ್ರನಲ್ಲಿದ್ದ ಕಾರಣ ಅನೇಕ ರೀತಿಯ ಇಂಥ ಆಚರಣೆಗಳು, ಜೊತೆಗೆ ಅನೇಕ ಒಂದು ಜನರಲ್ಲಿ ಈ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬರುವಂಥದ್ದರೆ ಸಾಂಕ್ರಾಮಿಕವಾಗಿ ಹರಡುವಂಥ ರೋಗಗಳು ಅಥವಾ ಯಾವುದೇ ಒಂದು ಸೂಚನೆ ಇಲ್ಲದಂತೆ ಕ್ಷಿಪ್ರವಾಗಿ ಹರಡುವಂಥ ಸಾಂಕ್ರಾಮಿಕ ರೋಗಗಳು, ಜೊತೆಗೆ ಹವಾಮಾನ ಹವಾಮಾನ ವೈಪರೀತ್ಯದಿಂದ ಬರುವಂಥ ಕೆಲವು ಸಾಂಕ್ರಾಮಿಕಗಳು ಈ ಕಾಲದಲ್ಲಿ ತಲೆದೋರ್ಬೋದು. ಅದೇ ರೀತಿ ಕೆಲವೊಂದು ಈ ಕ್ಷಿಪ್ರವಾಗಿ ಯಾವುದೇ ಒಂದು ಗುಪ್ತ ರೀತಿಯ ಯಾವುದೇ ರೀತಿಯ ಒಂದು ರೋಗಾಣುಗಳು ಸಹ ಪ್ರಸಾರ ಆಗುವಂಥದ್ದು ಎಲ್ಲ ಸಾಧ್ಯತೆ ಇರುತ್ತೆ. ಇನ್ನು ಹಲವಾರು ದೇಶಗಳಲ್ಲಿ ತಂತ್ರ ಮತ್ತು ಕುತಂತ್ರಗಳು, ದೇಶಗಳ ಮಧ್ಯೆ, ರಾಜ್ಯಗಳ ಮಧ್ಯೆ ತಂತ್ರ ಮತ್ತು ಕುತಂತ್ರಗಳು ವ್ಯಾಪಾರವನ್ನು ಹಾಳು ಮಾಡ್ಬೋದು,
ಜನರ ಒಂದು ಮನಸ್ಥಿತಿಯನ್ನು ಹಾಳು ಮಾಡ್ಬೋದು. ಜೊತೆಗೆ ಜನರ ಒಂದು ಆರೋಗ್ಯ ಅಂದರೆ ಸ್ವಾಸ್ಥ್ಯಕ್ಕೆ ಹಾಳು ಮಾಡುವಂಥ ಯಾವುದೇ ರೀತಿಯ ಈ ಆಧುನಿಕ ರೀತಿಯ ತಂತ್ರಜ್ಞಾನಗಳನ್ನು ಬಳಸ್ಬೋದು. ಅಂದರೆ ಅಲ್ಲಿ ಡಿಜಿಟಲ್ ಮಾಧ್ಯಮ ಇರ್ಬೋದು, ಅಥವಾ ಬೇರೆ ಬೇರೆ ರೀತಿಯ ವೈರಸ್ಗಳು ಅಂತ ಹೇಳ್ತೀವಿ. ಈಗ ಆ ವೈರಸ್ಗಳ ಪ್ರಸರಣ ಇರ್ಬೋದು, ಅಥವಾ ಯಾವುದೇ ರೀತಿಯ ಬಯೋಲಾಜಿಕಲ್ ವೆಪನ್ಗಳಂತ ಹೇಳ್ತೀವಿ, ಅಂದರೆ ಜೈವಿಕ ಅಸ್ತ್ರಶಸ್ತ್ರ ಇಂತಹದುವೆಲ್ಲ ಈ ಕಾಲದಲ್ಲಿ ಪ್ರಯೋಗಕ್ಕೆ ಬರ್ಬೋದು, ಅಥವಾ ಅದು ಜನರ ಮೇಲೆ ಅಂತಹ ದಾಳಿಗಳು ಹಲವಾರು ದೇಶಗಳಲ್ಲಿ ರಾಜ್ಯಗಳಲ್ಲಿ ಆಗುವಂಥದ್ದು. ಹಾಗಾಗಿ ಅಲ್ಲಿ ಯುದ್ಧ ಅನ್ನೋದು ಪ್ರತ್ಯಕ್ಷವಾಗಿ ಸೈನಿಕರು, ಟ್ಯಾಂಕ್ಗಳು, ವಿಮಾನಗಳಿಂದ ಇರೋದಿಲ್ಲ. ಅಲ್ಲಿ ಬೇರೆ ರೀತಿಯ ಪರೋಕ್ಷ ರೀತಿಯ ಯುದ್ಧಗಳು. ಅಂದರೆ ಅಲ್ಲಿ ಶುಕ್ರನಿಗೂ ರವಿಗೂ ಬದ್ಧ ವಿರೋಧ ಇರುತ್ತೆ. ರವಿಯು ವಿಶೇಷವಾಗಿ ಕ್ಷತ್ರ ತೇಜಸ್ಸನ್ನು, ಧರ್ಮವನ್ನು, ಅಂದರೆ ನೇರವಾದ ನಡೆನುಡಿಯ ಮಾರ್ಗವನ್ನು ಪ್ರತಿಪಾದಿಸುವಂಥ ಗ್ರಹ ಸೂರ್ಯನಾಗಿದ್ದಾನೆ. ಅವರ ಮನೆಯಲ್ಲಿ ಕುಳಿತಿರುವಂತಹ ಅಲ್ಲಿ ಶುಕ್ರ ಮತ್ತು ಕೇತುಗಳು ಅವರು ವಿಶೇಷವಾಗಿ ಅಸುರಿ ಗುಣಗಳನ್ನು ಹೊಂದಿರುವಂಥ ಒಂದು ಗ್ರಹಗಳಾಗ್ತವೆ. ಹಾಗಾಗಿ ದೈತ್ಯಾನಾಂ ಪರಮಂ ಗುರುಂ ಅಂತ ಹೇಳಿದ್ರು. ಹಾಗಾಗಿ ದೈತ್ಯ ಮಂತ್ರಿನೂ ಹೌದು, ದೈತ್ಯರಿಗೆ ಗುರುವೂ ಹೌದು. ಅದನ್ನು ಮಂತ್ರಿ ಗುರು ಒಬ್ಬನೇ ಆಗಿದೆ ನಾನು. ಹಾಗಾಗಿ ಅಂತಹ ಒಂದು ಶುಕ್ರನಿಂದ ಅನೇಕ ರೀತಿಯ ತಂತ್ರ ಕುತಂತ್ರಗಳು ಹಿಡಿದು ಅಲ್ಲಿ ವಿವಿಧ ರೀತಿಯ ರುಜು ಮಾರ್ಗದಲ್ಲಿರುವವರಿಗೆ ತೊಂದರೆ ಕೊಡುವಂಥದ್ದು, ಸಜ್ಜನರಿಗೆ ತೊಂದರೆಗಳಾಗುವಂಥದ್ದು, ಅಥವಾ ಶಾಂತವಾಗಿ ಇದ್ದಂಥ ದೇಶಗಳ ಮೇಲೆ ಯಾವುದೇ ರೀತಿಯ ಒಂದು ಕುತಂತ್ರದ ಕುಯುಕ್ತಿಯ ದಾಳಿಗಳು ನಡೆಯುವಂಥದ್ದು ಇವೆಲ್ಲ ಈ ಕಾಲದಲ್ಲಿ ಕಂಡುಬರುತ್ತೆ. ಹಾಗಾಗಿ ಈ ಒಂದು ಶುಕ್ರನ ಸಿಂಹವಾಸ ಅಷ್ಟೊಂದು ಪೂರಕವಾಗಿರೋದಿಲ್ಲ. ಸಾರ್ವಜನಿಕ ಫಲದಲ್ಲಿ ಈ ಸೆಪ್ಟೆಂಬರ್ 15ರಿಂದ ಸುಮಾರು ಅಕ್ಟೋಬರ್ 8ರವರೆಗಿನ 23 ದಿನಗಳ ಅವಧಿಯು ಅನೇಕ ರೀತಿಯ ವೈಚಿತ್ರ್ಯಗಳಿಗೆ ಕಾರಣ ಆಗುವಂತಹ ಸಾಧ್ಯತೆ ಇರುತ್ತೆ. ಜೊತೆಗೆ ಇದಕ್ಕೆ ಪುಷ್ಟಿ ನೀಡುವಂತೆ ಅಲ್ಲಿ ಸಂಭವಿಸುವಂಥ ಗ್ರಹಣಗಳ ಪ್ರಭಾವ, ಆ ಗ್ರಹಣಗಳಿಂದ ಏನೇನು ಅಡ್ಡ ಪರಿಣಾಮ ರಾಹು ಕೇತುಗಳು ಮಾಡ್ತಾರೋ ಅದು ಈ ಶುಕ್ರನು ಬಂದಾಗಲೂ ಅದಕ್ಕೆ ಒಂದು ಬೆಂಕಿಗೆ ತುಪ್ಪ ಸುರಿದಂತಹ ಘಟನೆಗಳು ಈ ಸೆಪ್ಟೆಂಬರ್ ಮಧ್ಯಭಾಗ ಮತ್ತು ಅಕ್ಟೋಬರ್ ಆರಂಭದ ಭಾಗದಲ್ಲಿ ಖಂಡಿತ ಆಗುವಂಥ ಸಾಧ್ಯತೆ ಜಗತ್ತಿನಾದ್ಯಂತ ಕಂಡುಬರುತ್ತೆ. ಹಿಂದೆ ಬೇರೆ ಬೇರೆ ಸಮಯದಲ್ಲಿ ಗ್ರಹಗಳ ಪರಿವರ್ತನೆ ಆಗುವಾಗ, ವಿಶೇಷವಾಗಿ ಮಂಗಳನ ಪರಿವರ್ತನೆ, ಗುರುವಿನ ಪರಿವರ್ತನೆ, ಶನಿ ಮಹಾತ್ಮನ ಪರಿವರ್ತನೆ ಆಗುವಂಥ ಸಾರ್ವತ್ರಿಕ ಫಲಗಳನ್ನು ವಿಶದವಾಗಿ ಹೇಳಿದ್ದೇನೆ. ಅಲ್ಲಿ ಆ ಪರಿವರ್ತನೆ ಆದ ಬಳಿಕ ನಡೆದಂಥ ಘಟನೆಗಳನ್ನು ನೀವು ಮೆಲುಕು ಹಾಕಿದರೆ ನಿಮಗೆ ಅದರ ಸತ್ಯಾಸತ್ಯತೆ ತಿಳಿಯುತ್ತೆ. ಹಾಗಾಗಿ ಈ ಸಾರ್ವಜನಿಕ ಫಲ ಸಹ ಅಷ್ಟೊಂದು ನಮ್ಮಲ್ಲಿ ಇಂಪಾರ್ಟೆಂಟ್ ಅಥವಾ ಅದಕ್ಕೆ ಪ್ರಾಮುಖ್ಯತೆಯನ್ನು ಕೊಡಬೇಕಾಗತ್ತೆ. ಇವೆಲ್ಲವೂ ಆ ಶುಕ್ರನ ಸಿಂಹ ಪ್ರವೇಶದ ಒಂದು ಸಾರ್ವತ್ರಿಕ ಫಲವನ್ನು ಗಮನಿಸಿದ್ದಾಯಿತು. ಇನ್ನು ರಾಶಿಗಳ ಮೇಲೆ ಯಾವ ರೀತಿ ಪರಿಣಾಮ ಅಂದರೆ, ರಾಶಿಗಳಲ್ಲಿ ಹೆಚ್ಚಿನ ರಾಶಿಗಳಿಗೆ ಶುಕ್ರನು ಶುಭ ಫಲ ಕೊಡ್ತಾನೆ. ಹಾಗಾಗಿ ಆತನನ್ನು ಶುಭ ಗ್ರಹಗಳ ಪಟ್ಟಿಯಲ್ಲಿ ಇರಿಸಿದ್ದಾರೆ. ಆತನು ತನ್ನ ಗೋಚಾರದಲ್ಲಿ 7 ರಾಶಿಗಳಿಗೆ ಉತ್ತಮ ಫಲವನ್ನು ಕೊಡ್ತಾನೆ, 2 ರಾಶಿಗೆ ಮಿಶ್ರ ಫಲವನ್ನು ಕೊಡ್ತಾನೆ. ಕೇವಲ 3 ರಾಶಿಗಳಿಗೆ ಅಷ್ಟೇ ಸ್ವಲ್ಪ ಸಂಕಷ್ಟ ಫಲ ಬರುತ್ತೆ. ಹಾಗಾಗಿ ಹೆಚ್ಚಿನ ರಾಶಿಗಳಿಗೆ ಉತ್ತಮ ಫಲ ವ್ಯಕ್ತವಾಗುತ್ತೆ. ಈಗ ಒಂದೊಂದಾಗಿ ರಾಶಿಗಳ ಮೇಲೆ ಪ್ರಭಾವ ಗಮನಿಸುವಾಗ, ಮೇಷರಾಶಿಗೆ ಈ ಒಂದು ಶುಕ್ರನ ಚಲನೆ ಲಾಭದಾಯಕವಾಗಿರುತ್ತೆ. ನಿಮ್ಮ ರಾಶಿಯಿಂದ ಪಂಚಮದಲ್ಲಿ ಅಥವಾ 5ನೇ ಮನೆಯಲ್ಲಿ ಆಗುವಂತಹ ಪರಿವರ್ತನೆ ನಿಮಗೆ ಅನೇಕ ರೀತಿಯ ಶುಭ ಲಾಭಗಳನ್ನು, ಕಾರ್ಯಸಿದ್ಧಿಯನ್ನು, ಜೊತೆಗೆ ಅನೇಕ ರೀತಿಯ ಭೋಗ ಸಾಮಗ್ರಿಗಳನ್ನು ಕೊಳ್ಳುವಂಥ ಅವಕಾಶ, ಆರ್ಥಿಕತೆ ನಿಮಗೆ ಚೆನ್ನಾಗಾಗುತ್ತೆ. ನಿಮಗೆ ಯಾವುದೇ ರೀತಿಯ ತೊಡಕುಗಳು ಏನೂ ಇರೋದಿಲ್ಲ. ಅಲ್ಲಿ ಅನೇಕ ನಿಮ್ಮ ದೀರ್ಘಕಾಲದ ಆರ್ಥಿಕವಾದ ಕನಸುಗಳಲ್ಲಿ ನನಸಾಗುವಂಥದ್ದು, ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಆಗುವಂಥದ್ದು, ಹಣಕಾಸಿಗೆ ಸಂಬಂಧಪಟ್ಟು ಬಹಳ ಇಂಪ್ರೂವ್ಮೆಂಟ್ ಇದೆ. ಆದರೆ ಅಲ್ಲಿ ಇತರ ಗ್ರಹಗಳಿಂದ ಆಗುವಂಥ ಅಡ್ಡ ಪರಿಣಾಮಗಳು ಇದೇ ಇರುತ್ತೆ. ಉದಾಹರಣೆಗೆ ನಿಮಗೆ ಈ ಕಾಲದಲ್ಲಿ ಸೂರ್ಯನೂ ಪೂರಕವಾಗಿಲ್ಲ, ಕೇತು ಪೂರಕವಾಗಿಲ್ಲ, ಬುಧನೂ ಪೂರಕವಾಗಿಲ್ಲ. ಅಲ್ಲಿ 3 ಗ್ರಹಗಳಿದ್ದಾವೆ. ಆ 3 ಗ್ರಹಗಳು ನಿಮಗೆ ಅಷ್ಟೊಂದು ಸದ್ಯ ಪೂರಕವಾಗಿ ಇರೋದಿಲ್ಲ. ಜೊತೆಗೆ ಗುರುವಿನ ನಿಮಗೆ ಅಥವಾ ಬಲ ಇರೋದಿಲ್ಲ. ಶನಿ ಮಹಾರಾಜರಿಗೆ ವಕ್ರಗತಿಯಲ್ಲಿರೋ ಕಾರಣ ಹೆಚ್ಚೇನು ಅಡ್ಡ ಪರಿಣಾಮ ಇರೋದಿಲ್ಲ. ಮಂಗಳವು ಸಹ ನಿಮಗೆ ನಿಮ್ಮ ರಾಶಿಯಾಧಿಪತಿ ಪೂರಕವಾಗಿರೋದಿಲ್ಲ. ಆದರೆ ಅವರಿಂದ ಆಗುವಂಥ ಅಡ್ಡ ಪರಿಣಾಮಗಳು ನಿಮಗೆ ಬೇರೆ ರೀತಿಯಲ್ಲಿ ಬರ್ಬೋದು. ಆದರೆ ಆರ್ಥಿಕ ವಿಚಾರಕ್ಕೆ ಬಂದಾಗ ಅಲ್ಲಿ ಆರ್ಥಿಕ ವಿಚಾರವಾಗಿ ಶುಕ್ರ ನಿಮಗೆ ಸಹಾಯ ಮಾಡ್ತಾನೆ. ಹಾಗಾಗಿ ಮೇಷರಾಶಿಯವರಿಗೆ ಶುಕ್ರನಿಂದ ಅನೇಕ ರೀತಿಯ ಆರ್ಥಿಕ ಪ್ರಯೋಜನಗಳಾಗುತ್ತವೆ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಆಗ್ಬೋದು, ಆಕಸ್ಮಿಕ ಧನ ಲಾಭ ಆಗುವಂಥದ್ದು, ಜೊತೆಗೆ ಕೆಲವೊಂದು ನಿಮಗೆ ಬಹಳ ಕಾಲದಿಂದ ಕಾಣುತ್ತಿದ್ದ ಕನಸಿನಂತಹ ಕೆಲವೊಂದು ವಸ್ತ್ರಾಭರಣಗಳನ್ನು ಅಥವಾ ಕೆಲವು ಲಕ್ಸುರಿ ಐಟಮ್ಗಳನ್ನು, ಶೃಂಗಾರ ಸಾಮಗ್ರಿಗಳನ್ನು ಇತ್ಯಾದಿಗಳನ್ನು ಕೊಳ್ಳುವಂಥ ಅವಕಾಶ, ಅಥವಾ ಬೇರೆ ರೀತಿಯ ಅಂಥ ಪ್ರವಾಸಿ ತಾಣಗಳ ಸಂದರ್ಶನ, ವಿದೇಶಗಳ ಸಂದರ್ಶನ ಮುಂತಾದ ಪ್ರವಾಸಗಳನ್ನು ಮಾಡುವಂಥ ಅವಕಾಶ. ಅಲ್ಲದೆ ನಿಮ್ಮ ಒಂದು ಮಕ್ಕಳಿಗೆ ಯಾರ್ಯಾರು ಈ ಮೇಷರಾಶಿ ಇದ್ದರೆ ಅವರ ಮಕ್ಕಳಿಗೂ ಈಗ ಉದ್ಯೋಗದ ವಿಚಾರನೋ ಮದುವೆ ವಿಚಾರನೋ ಫಿಕ್ಸ್ ಆಗುವಂಥ ಅವಕಾಶ, ಅಥವಾ ಹಿಂದೆ ಅವರು ಮಾಡಿದ್ದ ಪ್ರಯತ್ನಕ್ಕೆ ಈಗ ಸಫಲತೆ, ಅವರಿಗೆ ಪ್ರಶಸ್ತಿ ಪುರಸ್ಕಾರ ಬರುವಂಥ ಅವಕಾಶ, ಮನೆಯಲ್ಲಿ ಶುಭ ಸಮಾರಂಭಗಳ ಆಯೋಜನೆ ಮಾಡುವಂಥ ಅವಕಾಶ ಶುಕ್ರನು ಕೊಡ್ತಾನೆ. ಹಾಗಾಗಿ ನಿಮಗೆ ಇದು ಆರ್ಥಿಕವಾಗಿಯೂ ಜೊತೆಗೆ ವ್ಯಾವಹಾರಿಕವಾಗಿಯೂ ಬಹಳ ಉತ್ತಮ ಫಲವನ್ನು ಶುಕ್ರನು ಕೊಡಲಿದ್ದಾನೆ. ಹೆಚ್ಚಿನೇನು ಅಡ್ಡ ಆತಂಕಗಳನ್ನಿಲ್ಲ. ನಿಮಗೆ ಬಹಳಷ್ಟು ಉತ್ತಮ ಫಲಗಳು ಶುಕ್ರನ ಗೋಚಾರ ಕಾಲದಲ್ಲಿ ಈ 23 ದಿನಗಳಲ್ಲಿ ಸೆಪ್ಟೆಂಬರ್ 15ರಿಂದ ಅಕ್ಟೋಬರ್ 8ರವರೆಗೆ ಲಭ್ಯ ಆಗುತ್ತೆ. ಆಸಕ್ತಿ ಇದ್ದರೆ ಕೊನೆಗೆ ಹೇಳ್ತಕ್ಕಂಥ ಶುಕ್ರನಿಗೆ ಸಂಬಂಧಿತವಾದ ದೇವತಾ ಶ್ಲೋಕ ಪ್ರಾರ್ಥನೆ ದಿವಸ ಹೇಳ್ಬೋದು ಮೇಷದವರು. ಇನ್ನು ವೃಷಭ ರಾಶಿ ನಿಮ್ಮ ರಾಶಿಯಿಂದ 4ನೇ ರಾಶಿ ಆಗ್ತದೆ. ಅಂದರೆ ಚತುರ್ಥ ಸ್ಥಾನ, ಸುಖ ಸ್ಥಾನ ಅಂತ ಹೇಳ್ತಾರೆ. ಹಾಗಾಗಿ ನಿಮಗೆ ಶುಕ್ರನು ಈ ಕಾಲದಲ್ಲಿ ಸುಖವನ್ನು, ಸೌಖ್ಯವನ್ನು ಕೊಡ್ತಾನೆ. ವಿಶೇಷವಾಗಿ ಈ ದಾಂಪತ್ಯ ಸುಖಗಳು ಚೆನ್ನಾಗಿರುತ್ತವೆ. ಪತಿ ಪತ್ನಿಯರ ಬಾಂಧವ್ಯ ಚೆನ್ನಾಗಿರುತ್ತೆ. ವಿವಾಹದ ಪ್ರಯತ್ನದಲ್ಲಿರುವಂತಹ ಯುವ ಬಂಧದವರಿಗೆ ವಿವಾಹ ಫಿಕ್ಸ್ ಆಗುವಂಥದ್ದು, ವಿವಾಹ ನಿಗದಿ ಆಗುವಂಥದ್ದು, ಅಥವಾ ಈ ಫಿಕ್ಸ್ ಆದಂಥ ವಿವಾಹಗಳಿಗೆ ಅನೇಕ ರೀತಿಯ ನಿಮ್ಮ ವಿವಾಹದ ಸಂಬಂಧಿತವಾದ ಆಚರಣೆಗಳು, ಅದರ ಧಾರ್ಮಿಕ ಆಚರಣೆಗಳು ಅಥವಾ ಸಾಂಸ್ಕೃತಿಕ ಆಚರಣೆಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ,
ಅದೇ ರೀತಿ ಬೇರೆ ಬೇರೆ ರೀತಿಯ ಉದ್ಯಮ ವ್ಯಾಪಾರದಲ್ಲಿ ಪ್ರಗತಿ, ಉದ್ಯೋಗ ಮಾಡೋದ್ರಿಗೆ ಉದ್ಯೋಗದಲ್ಲಿ ಏನಾದರೂ ಪ್ರಮೋಷನ್ ಸಿಗ್ಬೋದು. ಇನ್ನು ಕೆಲವರಿಗೆ ಹೊಸ ಉದ್ಯೋಗದ ಅನ್ವೇಷಣೆ ಇರೋರಿಗೆ ಹೊಸ ಉದ್ಯೋಗ ಅಥವಾ ವಿದೇಶ ಮೂಲದ ಸಂಸ್ಥೆಯ ಉದ್ಯೋಗ ಇದೆಲ್ಲ ಸಿಗುವಂಥದ್ದು. ದೂರ ಪ್ರಯಾಣ ಅಥವಾ ಪ್ರವಾಸ ಹೋಗುವಂಥ ಅವಕಾಶ. ಮನೆಯಲ್ಲಿ ಸಹ ಬಾಂಧವ್ಯ ಭಾಳ ಚೆನ್ನಾಗಿರುತ್ತೆ, ಮನಸ್ಥಿತಿಯು ಚೆನ್ನಾಗಿರುತ್ತೆ, ಆರೋಗ್ಯ ಉತ್ತಮವಾಗಿರುತ್ತೆ, ಹಣಕಾಸು ಅಂತೂ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಹಣಕಾಸಿಗೆ ಸಂಬಂಧಪಟ್ಟ ಶುಕ್ರ ನಿಮ್ಮ ರಾಶಿಯಾಧಿಪತಿ ಆಗಿದ್ದಾನೆ. ಆ ರಾಶಿಯಾಧಿಪತಿಯು ಯಾವಾಗ ನಮಗೆ ಅಲ್ಲಿ ಕೇಂದ್ರದ ಸುಖ ಸ್ಥಾನದಿಂದ ವಿಶೇಷವಾದ ಶುಭಗಳನ್ನು ಕೊಡ್ತಾನೋ ಅನೇಕ ರೀತಿಯ ಇಷ್ಟಾರ್ಥಗಳು ಈ ಕಾಲದಲ್ಲಿ ನಿಮ್ಮ ರಾಶಿಯಾಧಿಪತಿಯ ಶುಕ್ರನ ಆಶೀರ್ವಾದದಿಂದ ಕೈಗೂಡುತ್ತೆ. ಹಾಗೆ 23 ದಿನಗಳ ಅವಧಿ ನಿಮಗೆ ಬಹಳ ಪ್ರಮುಖವಾಗಿರುತ್ತೆ. ಅನೇಕ ರೀತಿಯ ಶುಭ ಪ್ರಯೋಜನಗಳು, ಜೊತೆಗೆ ಯಾವುದೇ ರೀತಿಯ ಪ್ರಮುಖವಾದ ಕೆಲಸ ಕಾರ್ಯಗಳನ್ನು, ಒಪ್ಪಂದಗಳನ್ನು, ಭೇಟಿಯಾಗೋದನ್ನು, ಅದು ನಿರ್ಧಾರಗಳನ್ನು ಈಗ ತೆಗೆದುಕೊಳ್ಳಿಕ್ಕೆ ಅನುಕೂಲವಾಗಿದೆ. ಯಾಕಂದರೆ ಅಲ್ಲಿ ಗುರು ಅನುಗ್ರಹ ನಿಮಗೆ ಮೊದಲೇ ಇದೆ. ಶನಿ ಮಹಾರಾಜರು ಮಂಗಳನು ಸಹ ಇದೇ ಕಾಲದಲ್ಲಿ ಪೂರಕವಾಗಿರ್ತಾನೆ, ರಾಹು ಪೂರಕವಾಗಿರ್ತಾನೆ, ಬುಧನು ಪೂರಕವಾಗಿರ್ತಾನೆ. ಹಾಗಾಗಿ ಅಲ್ಲಿ 6 ಅಥವಾ 7 ಗ್ರಹಗಳು ನಿಮಗೆ ಒಂದೇ ಹಂತದಲ್ಲಿ ಶುಭ ಫಲವನ್ನು ಕೊಡ್ತವೆ. ಇನ್ನು ಕೆಲವರಿಗೆ ಮನೆ ಕೊಳ್ಳುವಂಥ ಅವಕಾಶ, ಭೂಮಿ ಕೊಳ್ಳುವಂಥ ಅವಕಾಶ, ಅಥವಾ ಇದ್ದಂಥ ನಿಮ್ಮ ಆಸ್ತಿಯಲ್ಲಿ ಏನಾದರೂ ಹೂಡಿಕೆ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡೋದು ಅವಕಾಶ, ಅಥವಾ ಹಿಂದೆ ನಿರ್ಮಾಣವಾಗಿದೆ ಹಿಂದಿದ್ದ ಯಾವುದಾದ್ರೂ ಕನ್ಸ್ಟ್ರಕ್ಷನ್ ಈಗ ಮತ್ತೆ ಪುನರಾರಂಭ ಮಾಡುವಂಥದ್ದು, ರಿನೋವೇಷನ್ ಮಾಡೋದು ಮುಂತಾದ ಹಲವಾರು ಭೂಮಿ ಮತ್ತು ಮನೆಗೆ ಸಂಬಂಧಿತ ಕೆಲಸ ಕಾರ್ಯಗಳು, ವಾಹನ ಕೊಳ್ಳುವಂಥದ್ದು, ವಾಹನದ ಏನಾದರೂ ನೀವು ಅದರ ಒಂದು ಅಲಂಕರಣ ಮಾಡುವಂಥದ್ದು ಮುಂತಾದವುಗಳಿಗೆ ಅವಕಾಶ ಬರ್ತವೆ. ಹಾಗಾಗಿ ಶುಕ್ರ ನಿಮಗೆ ಬಹಳ ಅತ್ಯುತ್ತಮ ಫಲವನ್ನು ಕೊಡುವಂಥ ರಾಶಿಗಳಲ್ಲಿ ವೃಷಭ ರಾಶಿ ಒಂದಾಗಿದೆ. ಆಸಕ್ತಿ ಇದ್ದರೆ ಕೊನೆಗಳತಕ್ಕಂಥ ಶುಕ್ರನಿಗೆ ಅಥವಾ ದೇವರಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕ ಪ್ರಾರ್ಥನೆ ಮಾಡ್ಬೋದು ವೃಷಭದವರು. ಇನ್ನು ಮಿಥುನ ರಾಶಿಗೆ ನಿಮ್ಮ ರಾಶಿಯಿಂದ ತೃತೀಯ ಅಥವಾ 3ನೇ ಸ್ಥಾನದಲ್ಲಿ ಆಗುವಂಥ ಪರಿವರ್ತನೆ ಇಲ್ಲಿ ಸಹಜವಾಗಿ ನಿಮಗೆ ಉತ್ತಮವಾದ ಫಲಗಳು ಖಂಡಿತ ಶುಕ್ರನು ಕೊಡ್ತಾನೆ. ಆಗಲೇ ಹೇಳಿದ್ದೆ ಶುಕ್ರನು ಹೆಚ್ಚಿನ ಅಂದರೆ 7 ಸ್ಥಾನಗಳಿಂದ ಉತ್ತಮ ಫಲವನ್ನು ಕೊಡುವಂಥ ಒಂದು ಗ್ರಹ ಆಗಿದ್ದರೂ ಕಾರಣ ನಿಮಗೆ ಶುಕ್ರನಿಂದ ಭಾಳಷ್ಟು ಪ್ರಯೋಜನಗಳು ಆಗ್ತಾ ಇರ್ತವೆ. ಅನೇಕ ರೀತಿಯ ಲಾಭ ಆದಾಯಗಳಾಗುತ್ತೆ ನಿಮ್ಮದು. ಜೊತೆಗೆ ನಿಮ್ಮ ರಾಶಿಯಾಧಿಪತಿಯಾದ ಬುಧನಿಗೂ ಶುಕ್ರನಿಗೂ ಯಾವುದೇ ದ್ವೇಷ ಇರೋದಿಲ್ಲ, ಮೈತ್ರಿ ಇರುತ್ತೆ. ಅವರು ಮಿತ್ರ ರಾಶಿಗಳು ಆಗಿರೋ ಕಾರಣ ಮಿಥುನದವರಿಗೆ ಶುಕ್ರನು ಅತಿರೇಕವಾದ ಉತ್ತಮ ಫಲವನ್ನು ಕೊಡುವಂಥ ಸಾಧ್ಯತೆ ಇರುತ್ತೆ. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿಗಳಾಗುವಂಥದ್ದು, ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ, ಯುವಜನರಿಗೆ ಅವಕಾಶ, ಯುವಜನರಿಗೆ ಈ ವಿದ್ಯಾರ್ಥಿಗಳಿದ್ದರೆ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗುವಂಥದ್ದು, ಉದ್ಯೋಗ ಅಪೇಕ್ಷೆ, ಉದ್ಯೋಗ ಹುಡುಕೋರಿಗೆ ಉದ್ಯೋಗ ಸಿಗುವಂಥದ್ದು, ಅಥವಾ ಇನ್ನೇನಾದರೂ ನೀವು ಸಾಧನೆ ಮಾಡಬೇಕು, ಏನಾದರೂ ಒಂದು ದೊಡ್ಡ ರೀತಿಯ ಒಂದು ಪ್ರಶಸ್ತಿ ಪುರಸ್ಕಾರ ಗಳಿಸಬೇಕು ಅನ್ನೋದು ಅದರಲ್ಲಿ ನಿಮಗೆ ಸಾಧನೆ ಆಗುವಂಥದ್ದು, ಮನೋರಂಜನಾ ಕ್ಷೇತ್ರ, ಟಿವಿ, ಸಿನಿಮಾ ಅಥವಾ ಮುಂತಾದ ಮಾಧ್ಯಮಗಳಲ್ಲಿ ಅಥವಾ ಮನೋರಂಜನಾ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ಹೊಸ ಅವಕಾಶಗಳು ಅಥವಾ ಆ ಕ್ಷೇತ್ರದ ಸಾಧನೆಗೆ ನಿಮಗೆ ಪ್ರಶಸ್ತಿ ಪುರಸ್ಕಾರಗಳು ಸಿಗುವಂಥದ್ದು. ಜೊತೆಗೆ ಬಂಧು ಮಿತ್ರರ ಜೊತೆಗೆ ಉತ್ತಮ ಬಾಂಧವ್ಯ, ಬಂಧು ಮಿತ್ರರ ಜೊತೆ ನಿಮಗೇನು ಸಹಾಯ ಸಹಕಾರಗಳು ದೊರೆಯುವಂಥದ್ದು, ಶುಭ ಸಮಾರಂಭಗಳು ಪಾಲ್ಗೊಳ್ಳುವಂಥ ಅವಕಾಶ, ಜೊತೆಗೆ ಯಾವುದೇ ರೀತಿಯ ಪ್ರಸಿದ್ಧ ವ್ಯಕ್ತಿಗಳ ಭೇಟಿಯಾಗಿ ಅವರ ಮೂಲಕ ನಿಮಗೆ ಕಾರ್ಯ ಸಾಧನೆ, ಈ ರೀತಿ ಹಲವಾರು ಉತ್ತಮ ಫಲಗಳು ಮಿಥುನ ರಾಶಿಯವರಿಗೆ ಶುಕ್ರನು ಕೊಡಲಿದ್ದಾನೆ. ಹಾಗಾಗಿ ಈ ಒಂದು ಉತ್ತಮ ಅವಕಾಶವನ್ನು ಸೆಪ್ಟೆಂಬರ್ 15ರಿಂದ ಅಕ್ಟೋಬರ್ 8ರವರೆಗೆ 23 ದಿನಗಳ ಇದನ್ನು ಸದುಪಯೋಗಪಡಿಸಿಕೊಳ್ಳಿ. ಆಸಕ್ತಿ ಉಳ್ಳವರು ಕೊನೆಗೆ ಹೇಳ್ತಕ್ಕಂಥ ಶುಕ್ರನಿಗೆ ಅಥವಾ ದೇವರಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕ ಪ್ರಾರ್ಥನೆಗಳನ್ನು ಮಾಡ್ಬೋದು. ಇನ್ನು ಕರ್ಕಾಟಕ ಅಥವಾ ಕಟಕ ರಾಶಿಗೂ ಇಲ್ಲಿ ಧನಸ್ಥಾನದಲ್ಲಿ ಶುಕ್ರನ ಪರಿವರ್ತನೆ ಆಗ್ತಿರೋದು ನಿಮ್ಮ ರಾಶಿಯಿಂದ 2ನೇ ಮನೆ, ನಿಮ್ಮ ರಾಶಿಯಿಂದ 2ನೇ ರಾಶಿಯಾದ ಸಿಂಹದಲ್ಲಿ ಆಗುವಂಥ ಪರಿವರ್ತನೆ ತುಂಬ ಲಾಭದಾಯಕವಾಗಿರುತ್ತೆ. ಹಣಕಾಸಿನ ವಿಚಾರವಾಗಿ ಬಹಳ ಉತ್ತಮ ಫಲಿತಾಂಶ ಇರುತ್ತೆ. ಆಕಸ್ಮಿಕ ಧನ ಲಾಭ ಆಗ್ಬೋದು, ಹಿಂದೆ ಹೂಡಿಕೆ ಮಾಡಿದ ಹಣಕ್ಕೆ ಉತ್ತಮ ಪ್ರತಿಫಲ ಬರ್ಬೋದು, ಅಥವಾ ಹಿಂದೆ ನೀವು ಆಸೆ ಬಿಟ್ಟಂತಹ ಯಾವುದೇ ಒಂದು ಹಣದ ಮೊತ್ತ ಈಗ ನಿಮಗೆ ಬರುವಂಥದ್ದು, ಕೊಟ್ಟಂತಹ ಸಾಲಗಳಿಗೆ ವಸೂಲಾಗಿ ನಿಮಗೆ ಹಣ ಬರುವಂಥದ್ದು, ಅಥವಾ ನೀವು ಮಾಡಿದ ಸಾಲವನ್ನು ತೀರಿಸಲಿಕ್ಕೆ ಅವಕಾಶ ಆಗುವಂಥದ್ದು, ಜೊತೆಗೆ ಉದ್ಯಮ ವ್ಯಾಪಾರ ಕೃಷಿ ಚಟುವಟಿಕೆ ಹೈನುಗಾರಿಕೆ ತೋಟಗಾರಿಕೆ ಏನೆಲ್ಲ ಮಾಡ್ತಾರೋ ಅವರಿಗೆ ಅವರ ಒಂದು ಉದ್ಯಮದಲ್ಲಿ ಅತಿರೇಕವಾದ ತುಂಬ ಲಾಭಗಳು ಬರುವಂಥದ್ದು, ದುಪ್ಪಟ್ಟು ಲಾಭಗಳು ಬರುವಂಥದ್ದು, ನಿಮ್ಮ ಉತ್ಪನ್ನಗಳಿಗೆ ಬೇಡಿಕೆ ಹೆಚ್ಚಳ ಬೆಂಬಲ ಬೆಲೆಗಳು ಬರುವಂಥದ್ದು, ಸರ್ಕಾರದ ಮೂಲ ಸಿಗಬೇಕಾದ ಸೌಲಭ್ಯ ಅಥವಾ ಸಬ್ಸಿಡಿ ಇತ್ಯಾದಿ ವಿಚಾರಗಳು ತಕ್ಷಣವಾಗಿ ನಿಮಗೆ ಸಿಗುವಂಥದ್ದು. ಈ ರೀತಿ ಅನೇಕ ರೀತಿಯ ನಿಮಗೆ ಪ್ರಯೋಜನಗಳು ಈ ಕಾಲದಲ್ಲಿ ಕಟಕ ರಾಶಿಯವರಿಗೆ ಆಗಲಿವೆ. ನಿಮಗೆ ಹಲವಾರು ಕಾಲದಿಂದ ವಿರುದ್ಧವಾಗಿದ್ದಂಥ ಹಲವಾರು ಕೆಲವು ಗ್ರಹಗಳ ಒಂದು ಸಂಯೋಜನೆಯಿಂದ ಈಗ ನೀವು ಪರಿಹಾರದ ಹಂತಕ್ಕೆ ಬಂದಿದ್ದೀರಾ. ಅನೇಕ ರೀತಿಯ ಉತ್ತಮ ಪರಿಹಾರಗಳು, ಉತ್ತಮವಾದ ಪ್ರಯೋಜನಗಳು ಸಿಗಲಿವೆ. ಯುವಜನರಿಗೆ ಉದ್ಯೋಗದ ಅವಕಾಶ ಸಿಗ್ಬೋದು, ವಿದ್ಯಾರ್ಥಿಗಳಿಗೆ ಅವರ ಅಪೇಕ್ಷೆ ಪಟ್ಟ ಸೀಟ್ ಸಿಗಬಹುದು, ಅಥವಾ ವ್ಯಾಪಾರ ಉದ್ಯಮ ಮಾಡೋರಿಗೆ ಅವ್ರಿಗೆ ಹೆಚ್ಚಿನ ಲಾಭ ಅನುಕೂಲಗಳು ಬರ್ಬೋದು. ಹಾಗಾಗಿ ಅವರವರ ಕ್ಷೇತ್ರದಲ್ಲಿ ಅತ್ಯುತ್ತಮವಾದ ಪ್ರತಿಫಲವನ್ನು ಈ ಕಟಕ ರಾಶಿಯವರು ಪಡೆಯಲಿದ್ದಾರೆ. ಮಹಿಳೆಯರು ಗೃಹಿಣಿಯರಿಗೆ ಸಹ ಮನೆಯಲ್ಲಿ ನೆಮ್ಮದಿಯ ವಾತಾವರಣ, ಸಾಂಸಾರಿಕ ಜೀವನ ಸಹ ಉತ್ತಮವಾಗಿರುತ್ತೆ. ಆಸಕ್ತಿ ಉಳ್ಳಂಥ ಕಟಕದವರು ಕೊನೆಗೆ ಹೇಳ್ತಕ್ಕಂಥ ಶುಕ್ರನಿಗೆ ಸಂಬಂಧಿಸಿದ ಸ್ತುತಿ ಶ್ಲೋಕ ಪ್ರಾರ್ಥನೆ ಹೇಳ್ಕೊಬೋದು. ಮುಂದೆ ಸಿಂಹರಾಶಿಗೆ ನಿಮಗೆ ಮಿಶ್ರ ಫಲದ ಸೂಚನೆ ಬರುತ್ತೆ. ನಿಮ್ಮ ಜನ್ಮರಾಶಿಗೆ ಬಂದಾಗ ಅಂದರೆ ಶುಕ್ರನು ಜನ್ಮರಾಶಿಯಲ್ಲಿ ಏನೂ ಕೆಟ್ಟದನ್ನು ಮಾಡೋದಿಲ್ಲ, ಸಂಕಷ್ಟವನ್ನು ಕೊಡೋದಿಲ್ಲ, ಆದರೆ ಅಲ್ಲಿ ಕೆಲವೊಮ್ಮೆ ಸಾಂಕೇತಿಕವಾಗಿ ಸ್ವಲ್ಪ ಸಣ್ಣ ಪುಟ್ಟ ಏರುಪೇರುಗಳು ಬರ್ಬೋದು. ಜೊತೆಗೆ ನಿಮ್ಮದೇ ಸ್ವಯಂಕೃತ ಅಪರಾಧದಿಂದ ನೀವೇನಾದ್ರು ಆರ್ಥಿಕ ನಷ್ಟಗಳಿಗೆ ಕಷ್ಟಗಳಿಗೆ ಒಳಗಾಗ್ಬೋದು. ಹಾಗಾಗಿ ಇಲ್ಲಿ ಸ್ವಲ್ಪ ಹಣ ನಿಮಗೆ ಚೆನ್ನಾಗಿ ಬರುತ್ತೆ, ಹಣದ ಆದಾಯ ಇರುತ್ತೆ, ಆದಾಯಕ್ಕೆ ಕೊಡ್ತಿರೋದಿಲ್ಲ. ಆದರೆ ಬಂದ ಆದಾಯವನ್ನು ನೀವು ದುರುಪಯೋಗ ಮಾಡೋದಾಗಲಿ, ದುಶ್ಚಟಗಳಿಗೆ ವ್ಯವಹಾರ ಮಾಡೋದಂತಲೇ, ಅಥವಾ ದುಷ್ಟ ಮಿತ್ರರ ಸಹವಾಸದಿಂದ ಹಣವನ್ನು ನೀವು ಕಳೆದುಕೊಳ್ಳೋದಾರೆ ಅಂತಹ ಘಟನೆಗಳು ಜರುಗುತ್ತೆ. ಹಾಗಾಗಿ ನೀವು ಬಂದ ಹಣವನ್ನು ಸ್ವಲ್ಪ ಜೋಪಾನ ಮಾಡಿಕೊಳ್ಳೋದಾಗಲಿ,
ಜೊತೆಗೆ ಹಣದ ಒಂದು ಯಾವುದೇ ರೀತಿಯ ಹೂಡಿಕೆ ಇನ್ವೆಸ್ಟ್ಮೆಂಟ್ ಅಥವಾ ಖರ್ಚು ಮಾಡುವಾಗ ಅದನ್ನು ಚೆನ್ನಾಗಿ ಪರಾಮರ್ಶೆ ಮಾಡಿಕೊಳ್ಳಿ. ಇಲ್ಲಾಂದರೆ ನೀವು ಅಲ್ಲಿ ನಷ್ಟಕ್ಕೆ, ಮೋಸಕ್ಕೆ, ವಂಚನೆಗೆ ಗುರಿಯಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಆರ್ಥಿಕವಾಗಿ ಉತ್ತಮ ಪ್ರಯೋಜನ ಇದೆ. ಆ ಬಂದಂಥ ಒಂದು ಆರ್ಥಿಕತೆ ಆದ ಹಣವನ್ನು ನೀವು ಸದ್ಬಳಕೆ ಮಾಡಿಕೊಳ್ಳುವಂಥ ಜೊತೆಗೆ ಯಾವುದೇ ರೀತಿಯ ವಂಚನೆ, ಮೋಸ, ಜಾಲದಲ್ಲಿ ಸಿಲುಕಿಕೊಳ್ಳೋದ್ರಿಂದ ಎಚ್ಚರವಾಗಿ ಬರಬೇಕು. ಈ ಕಾಲದಲ್ಲಿ ನಿಮಗೆ ದುಶ್ಚಟಗಳ ಆಕರ್ಷಣೆ, ದುಷ್ಟ ಮಿತ್ರರ ಆಕರ್ಷಣೆ, ಜೊತೆಗೆ ಅನೇಕ ರೀತಿಯ ದುರಾಲೋಚನೆಗಳೆಲ್ಲ ಆಗ್ತದೆ. ಅಥವಾ ಯಾವುದೇ ರೀತಿಯ ಶಾರ್ಟ್ ಕಟ್ಗಳನ್ನು ಫಾಲೋ ಮಾಡಿ ನಾವಲ್ಲಿ ಹಣವನ್ನು ದ್ವಿಗುಣಗೊಳಿಸುವುದು ಅಂಥವರೆಲ್ಲ ನಿಮಗೆ ಟಚ್ ಆಗ್ತಾರೆ. ಅಂದರೆ ಸುಳ್ಳು ಕಾರಣಗಳನ್ನು ಹೇಳಿ, ಹಾಗೆ ಅಂಥ ವಿಚಾರಗಳಿಗೆ ಸ್ವಲ್ಪ ಹೆಜ್ಜೆ ಖಂಡಿತ ಬೇಕು. ಜೊತೆಗೆ ಈ ಸರ್ಕಾರಿ ಮೂಲ, ಕೋರ್ಟ್ ಕಚೇರಿ ಮೂಲದ ಇಂಥ ವ್ಯವಹಾರಗಳಲ್ಲಿ ನೀವು ಸ್ವಲ್ಪ ಎಚ್ಚರವಾಗಿರಬೇಕು. ನಿಮ್ಮ ಮೇಲೆ ದಂಡ ಪೆನಾಲ್ಟಿಗಳು ಸಹ ಈಗ ವಿಧಿಸುವಂಥದ್ದು ಅಥವಾ ಅಂಥ ದಂಡ ಪೆನಾಲ್ಟಿಗಳಿಗೆ ನೀವು ಹಣವನ್ನು ಕಟ್ಟುವಂಥದ್ದೆಲ್ಲ ಬರುತ್ತೆ. ಹಾಗಾಗಿ ಅಂಥವೆಲ್ಲ ಆಗದಂಗೆ ನೀವು ಸ್ವಲ್ಪ ಎಚ್ಚರವಾಗಿ ಇರಬೇಕಾಗತ್ತೆ. ಹಾಗಾಗಿ ಸಿಂಹರಾಶಿಯವರಿಗೆ ಈ ಹಣದ ಅವಶ್ಯಕತೆಗೆ ಹಣ ಬಂದೇ ಬರುತ್ತೆ. ಬಂದ ಹಣದ ವಿನಿಯೋಗವನ್ನು, ಬಂದ ಹಣವನ್ನು ಚೆನ್ನಾಗಿ ಉಳಿತಾಯ ಮಾಡೋದನ್ನು ಅಥವಾ ಹಣದ ಭದ್ರತೆಯನ್ನು ಅಥವಾ ನಿಮ್ಮಲ್ಲಿ ಇರುವಂಥ ಒಂದು ಆಸ್ತಿ ಹಣಗಳ ಭದ್ರತೆಯನ್ನು ಕಾಪಾಡಿಕೊಳ್ಬೇಕು. ಯಾವುದೇ ರೀತಿಯ ಒಂದು ಅತಿರೇಕದ ಅಥವಾ ಅತಿರಂಜಿತ ವ್ಯಕ್ತಿಗಳ ಮಾತಿಗೆ ಮರುಳಾಗಿ ನೀವಲ್ಲಿ ವಂಚನೆಗೆ, ಮೋಸಕ್ಕೆ ಸಿಲುಕೊಳ್ಳೋದು. ಈಗ ಆಧುನಿಕ ಯುಗದಲ್ಲಿ ಬೇರೆ ಬೇರೆ ರೀತಿಯ ಸೈಬರ್ ವಂಚನೆಯ ಮಾರ್ಗಗಳಿದೆ, ಅಂಥದ್ದಕ್ಕೆ ಸಹ ನೀವು ಸಿಲುಕಬಹುದಾಗಿದೆ. ಆ ಬಗ್ಗೆ ಎಚ್ಚರಿಕೆ ಸಿಂಹರಾಶಿಯವರಿಗೆ ಬೇಕಾಗುತ್ತೆ. ಅಲ್ಲಿ ಜನ್ಮದಲ್ಲಿ ಬಂದಂಥ ಶುಕ್ರನಿಂದ ನಿಮಗೆ ಆರ್ಥಿಕವಾದ ಸವಾಲುಗಳಿರ್ತವೆ, ಅಥವಾ ಕೆಲವೊಮ್ಮೆ ಆರ್ಥಿಕವಾಗಿ ನಮಗೆ ಏರುಪೇರುಗಳು ಸಹ ಆಗ್ಬೋದಾಗಿದೆ. ಕೊನೆಗೆ ಹೇಳ್ತಕ್ಕಂಥ ಸ್ತುತಿ ಶ್ಲೋಕ ಪ್ರಾರ್ಥನೆಯನ್ನು ಸಿಂಹರಾಶಿಯವರು ಹೇಳಬೇಕಾಗತ್ತೆ. ಇನ್ನು ಕನ್ಯಾ ರಾಶಿಗೆ ಅಲ್ಲಿ ನಿಮ್ಮ ರಾಶಿಯಿಂದ ವ್ಯಯ ಸ್ಥಾನ 12ನೇ ಮನೆ ಅಂತ ಹೇಳ್ತೇವೆ. ಹಾಗಾಗಿ ವ್ಯಯದಲ್ಲಿ ಸಹ ಹಾಗೆ ಶುಕ್ರನು ಮಿಶ್ರ ಫಲವನ್ನೇ ಕೊಡ್ತಾನೆ. ಅಲ್ಲಿ ನಿಮಗೆ ಬಂದಂಥ ಹಣದಲ್ಲಿ ನಿಮಗೆ ದುಂದು ವೆಚ್ಚ ಮಾಡುವಂಥ ಬುದ್ಧಿ, ದುರುಪಯೋಗ ಮಾಡುವಂಥ ಬುದ್ಧಿ, ಆಡಂಬರ ಮಾಡುವಂಥ ಬುದ್ಧಿ ಎಲ್ಲ ಬರುತ್ತೆ. ಅಥವಾ ನಿಮ್ಮ ಒಂದು ಮಿತಿ ಮೀರಿ ಖರ್ಚು ಮಾಡುವಂಥ ಬುದ್ಧಿ. ಹಾಗಾಗಿ ಆ ಮಿತಿ ಮೀರಿ ಅಥವಾ ಸಾಲ ಮಾಡಿ ಖರ್ಚು ಮಾಡೋದು, ಸುಲಭವಾಗಿ ಸಾಲ ಸಿಗತ್ತೆ ಅಂತೇಳಿ ನೀವು ಆ ಸಾಲವನ್ನು ಕೊಂಡುಕೊಂಡು ಆ ಖರ್ಚು ಮಾಡಿ ಆಮೇಲೆ ಮತ್ತೆ ತಲೆ ಬಿಸಿ ಮಾಡಿಕೊಳ್ಳುವಂಥದ್ದೆಲ್ಲ ಬರುತ್ತೆ. ಆ ರೀತಿ ಅನೇಕ ರೀತಿಯ ನಿಮ್ಮ ದುಂದು ವೆಚ್ಚ, ದುರುಪಯೋಗ, ಹಣಕಾಸಿನ ಒಂದು ಮಿಸ್ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಅಂಥ ಒಂದು ತಪ್ಪಾದ ಹಣವನ್ನು ಖರ್ಚು ಮಾಡುವಂಥದ್ದು, ತಪ್ಪಾದ ಹೂಡಿಕೆ ಮಾಡುವಂಥದ್ದು, ಅಥವಾ ಯಾರದೋ ಮಾತು ನಂಬಿ ನೀವು ಮೋಸಕ್ಕೆ ಬೀಳೋದು, ಅಥವಾ ಯಾರನ್ನೋ ಮೆಚ್ಚಿಸಲು ಅಥವಾ ಇನ್ನೊಬ್ಬರಿಗೆ ತೋರ್ಪಡಿಗಾಗಿ ನಾವು ನೋಡ್ತೇವೆ ಶೋ ಆಫ್ ಅಂತ, ಆ ಥರ ತೋರ್ಪಡಿಕೆಗೋಸ್ಕರ ದುಂದು ವೆಚ್ಚ, ಆಡಂಬರ ಮಾಡೋದು, ಅಥವಾ ನಮ್ಮಲ್ಲಿ ಇಲ್ಲದೇ ಇರೋದನ್ನು ನಾವು ಸಾಲ ಮಾಡಿದರೆ ಇದೆ ಅಂತ ತೋರಿಸ್ಕೊಳ್ಳೋದು, ಇಂಥ ಬುದ್ಧಿ ಎಲ್ಲ ಬರುತ್ತೆ. ಹಾಗಾಗಿ ಅಂಥ ವೈಭೋಗ, ಆಡಂಬರ, ದುಂದು ವೆಚ್ಚ, ದುರುಪಯೋಗಗಳಿಂದ ದೂರ ಇರಬೇಕು. ಬಂದಂಥ ಹಣದ ಒಂದು ಎಚ್ಚರಿಕೆಯನ್ನು ಗಮನಿಸಬೇಕು. ಜೊತೆಗೆ ನಿಮ್ಮ ಆದಾಯ ಮೀರಿ ಖರ್ಚು ಮಾಡೋದಾಗಲಿ ಅಥವಾ ಸುಲಭವಾಗಿ ಸಾಲ ಸಿಗೋದಂತ ಪಡೆದುಕೊಂಡಂಥದ್ದು ಮಾಡೋದೆಲ್ಲ ಮಾಡಲಿಕ್ಕೆ ಹೋಗೋದು ಒಳ್ಳೆಯದಲ್ಲ. ಹಾಗಾಗಿ ಈ ಆರ್ಥಿಕವಾಗಿ ನಿಮಗೆ ಜನರಲ್ಲಾಗಿ ನಿಮ್ಮ ಆದಾಯದಲ್ಲೇನೂ ಏರುಪೇರು ಬರೋದಿಲ್ಲ, ಆದರೆ ಆದಾಯದ ಕೊರತೆಯೂ ಬರೋದಿಲ್ಲ. ಆದರೆ ನಿಮ್ಮದೇ ತಪ್ಪಿನಿಂದ ಅಥವಾ ನಿಮ್ಮದೇ ಒಂದು ತಪ್ಪು ನಿರ್ಧಾರದಿಂದ ಆರ್ಥಿಕವಾದ ಕೊರತೆಗಳಿಗೆ ನೀವು ಸಿಲುಕಿಕೊಳ್ಬೋದು. ಆ ಬಗ್ಗೆ ಎಚ್ಚರಿಕೆ ಬೇಕಾಗುತ್ತೆ. ವ್ಯಯಸ್ಥಾನದಲ್ಲಿ ಶುಕ್ರ ಇರುವ ಕಾರಣ ಇಂಥ ಒಂದು ಮುನ್ನೆಚ್ಚರಿಕೆ ಬೇಕಾಗುತ್ತೆ. ಕೊನೆಗೆ ಹೇಳಿದಂಥ ಶುಕ್ರನಿಗೆ ಸಂಬಂಧಿಸಿದ ಸ್ತುತಿ ಶ್ಲೋಕ ಪ್ರಾರ್ಥನೆ ಕನ್ಯಾದು ಹೇಳಬೇಕಾಗತ್ತೆ. ಇನ್ನು ತುಲಾರಾಶಿ ಸ್ವಕ್ಷೇತ್ರ, ಅಲ್ಲಿ ಶುಕ್ರನ ಒಂದು ಸ್ವಕ್ಷೇತ್ರದ ರಾಶಿಯಾಗಿರುತ್ತೆ. ವೃಷಭ ಮತ್ತು ತುಲಾಗಳಿಗೆ ಅಧಿಪತಿ ಶುಕ್ರನಾಗಿದ್ದಾನೆ. ಹಾಗಾಗಿ ನಿಮ್ಮ ರಾಶ್ಯಾಧಿಪತಿ ಈ ಬಾರಿ ನಿಮಗೆ ಅತ್ಯಪೂರ್ವವಾಗಿ ಈ ವರ್ಷದ ಮೊದಲನೇ ಬಾರಿ ನಿಮಗೆ ಲಾಭದ ಸ್ಥಾನದ ಲಾಭವನ್ನು ಕೊಡಲಿದ್ದಾನೆ. ವರ್ಷದಲ್ಲಿ ಒಂದು ಬಾರಿ ಸಿಗುತ್ತೆ, ಯಾವುದೇ ರಾಶಿಗೆ ಇರ್ಬೋದು. ಶುಕ್ರನು ಲಾಭ ಸ್ಥಾನದಲ್ಲಿ ಒಮ್ಮೆ ಮಾತ್ರ ಬರಲಿಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾಗಿ ನಿಮಗೆ ಈ ವರ್ಷದಲ್ಲಿ ಈ ಆರಂಭದಲ್ಲಿ ಈಗ ಬರ್ತಾಯಿದೆ. ಬಂದಂತಹ ಲಾಭಸ್ಥಾನದ ಶುಕ್ರನ ಒಂದು ಆಶೀರ್ವಾದವನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಇದು ಮತ್ತೆ ಮತ್ತೆ ಬರುವಂಥ ಅವಕಾಶ ಅಲ್ಲ. ನಿಮಗೆ ಈಗಾಗಲೇ ಲಾಭದಲ್ಲಿ ಅಲ್ಲಿ ಕೇತು ಇದ್ದಾನೆ, ಲಾಭದಲ್ಲಿ ರವಿ ಇದ್ದಾನೆ, ಲಾಭದಲ್ಲಿ ಬುಧನ ಇದ್ದಾನೆ. ಅಲ್ಲಿ ಚತುರ್ಗ್ರಹಗಳು ನಿಮಗೆ ಲಾಭ ಇರುತ್ತವೆ. ಮತ್ತು 2 ದಿನಗಳ ಬಳಿಕ ಶುಕ್ರ ಬಂದ 2 ದಿನಗಳ ಬಳಿಕ ರವಿ ರಾಶಿ ಪರಿವರ್ತನೆ ಮಾಡ್ತಾನೆ. ಆದರೆ ಈ ದಿನದ ಮಟ್ಟಿಗೆ 14, 15, 16 ಮತ್ತು 17ರ ಬೆಳಗಿನ ಜಾವದವರೆಗೂ ನಿಮಗೆ ಅಲ್ಲಿ ಚತುರ್ಗ್ರಹಗಳಿಂದ ಒಂದು ಲಾಭದ ಅವಕಾಶ ಸಿಗುತ್ತೆ. ಹಾಗಾಗಿ ಅಲ್ಲಿ ರವಿ, ಕೇತು, ಬುಧರ ಒಂದು ಆಶೀರ್ವಾದ, ಗುರುವಿನ ಬೆಂಬಲ ನಿಮಗೆ ಇದೆ. ಶನಿ ಮಹಾರಾಜರು ನಿಮಗೆ ಯಾವುದು ವಿರುದ್ಧವಾಗಿಲ್ಲ. ಈ ಕಾಲದಲ್ಲಿ ನೀವು ಅತ್ಯುನ್ನತವಾದ ಉತ್ತಮ ಫಲವನ್ನು ಈಗ ಪಡೆಯುವಂಥದ್ದು. ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ನಿಮಗೆ ಈಗ ಚೆನ್ನಾಗಿ ಪರಿಣಾಮ ಬರುತ್ತೆ. ಆಕಸ್ಮಿಕ ಧನಲಾಭ ಆಗ್ಬೋದು. ಬರುವಂಥ ಹಣಗಳೆಲ್ಲ ನಿಮಗೆ ನಿಮ್ಮ ಒಂದು ಏಳಿಗೆಗೆ, ಅಭಿವೃದ್ಧಿಗೆ ಸಹಾಯ ಆಗಲಿದೆ. ಜೊತೆಗೆ ದೀರ್ಘಕಾಲದಿಂದ ಪೆಂಡಿಂಗ್ ಇದ್ದ ಯಾವುದೇ ಬಿಲ್ಲುಗಳೆಲ್ಲ ನಿಮಗೆ ಕೈ ಸೇರುವಂಥದ್ದು. ಜೊತೆಗೆ ನೀವು ಹಿಂದೆ ಕೊಟ್ಟಂಥ ಸಾಲಗಳಿಗೆ ಮರಳಿ ನಿಮಗೆ ಬರುವಂಥದ್ದು. ವಿದೇಶದ ಮೂಲದ ವ್ಯವಹಾರ, ವಿದೇಶದ ಏನಾದರೂ ನೀವು ಎಕ್ಸ್ಪೋರ್ಟ್, ಇಂಪೋರ್ಟ್ ಮುಂತಾದ ವ್ಯವಹಾರ, ಇದರಲ್ಲಿ ನಿಮಗೆ ಲಾಭ ಬರುವಂಥದ್ದು. ಇನ್ನು ಕೆಲವರಿಗೆ ವಿದೇಶದ ಉದ್ಯೋಗ, ವಿದೇಶದ ಪ್ರವಾಸದ ಯೋಗಗಳು ಸಹ ಒದಗಿ ಬರಲಿದೆ. ಸ್ತ್ರೀ ಪುರುಷರ ಬಾಂಧವ್ಯ ಚೆನ್ನಾಗಿರುತ್ತೆ. ಪತಿ ಪತ್ನಿಯರ ಬಾಂಧವ್ಯ ಚೆನ್ನಾಗಿರುತ್ತೆ. ಮದುವೆ ಆಗೋದ್ರಿಗೆ ಮದುವೆ ಯೋಗ ಬರ್ಬೋದು. ಜೊತೆಗೆ ಸ್ತ್ರೀ ಪುರುಷ ಬಾಂಧವ್ಯದಲ್ಲಿ ಪ್ರೇಮ ವಿಚಾರದಲ್ಲಿ ಅವರಿಗೆ ಪ್ರೇಮ ವಿಚಾರದಲ್ಲಿ ಸಫಲತೆ ಬರುವಂಥದ್ದು. ಅತ್ಯುನ್ನತವಾದ ಮೌಲ್ಯಯುತವಾದ ವಸ್ತ್ರ, ಆಭರಣ ಅಥವಾ ಇನ್ನಿತರವಾದ ಭೋಗ ಸಾಮಗ್ರಿ ಅಥವಾ ಇಂಥ ಲಕ್ಸುರಿ ಐಟಮ್ ಇತ್ಯಾದಿಗಳನ್ನು ಕೊಳ್ಳುವಂಥ ಅವಕಾಶ, ಯಂತ್ರ, ವಾಹನ ಇತ್ಯಾದಿ ಕೊಳ್ಳುವಂಥ ಅವಕಾಶ. ಈ ರೀತಿ
ಅನೇಕ ರೀತಿಯ ನಾನಾ ರೀತಿಯ ಲಾಭದ ಮತ್ತು ಸುಖದ ಪರಿಣಾಮಗಳು ಶುಕ್ರನು ನಿಮಗೆ ಈ ಬಾರಿ ಕೊಡಲಿದ್ದಾನೆ. ಅತ್ಯಪೂರ್ವವಾದ ವರ್ಷದ ಏಕೈಕ ಅವಕಾಶ ಈ ತುಲಾರಾಶಿಯವರಿಗೆ ಬಂದಿದೆ. ಗುರು ಶುಕ್ರರು ಏಕಕಾಲದಲ್ಲಿ, ಜೊತೆಗೆ ಬುಧನೂ ಸಹ ಅಲ್ಲಿ ಸೇರಿದಂತೆ ಮಧ್ಯೆ ಮಧ್ಯೆ ಚಂದ್ರನೂ ಸಹ ನಿಮಗೆ ಈ ಕಾಲದಲ್ಲಿ ಆಶೀರ್ವಾದ ಮಾಡ್ತಾನೆ. ಹಾಗಾಗಿ 4 ಶುಭ ಗ್ರಹಗಳು ನಿಮಗೆ ಏಕಕಾಲದಲ್ಲಿ ಆಶೀರ್ವಾದ ಮಾಡುವಂಥ ಸುಯೋಗಗಳು ಈಗ ಬರ್ತಾ ಇದೆ. ಅದನ್ನು ನೀವು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಹಾಗಾಗಿ ಆ ಜೀವನದ ಅಪೂರ್ವವಾದ ಸಾಧನೆಗಳು, ಜೀವನದ ಅಪೂರ್ವವಾದ ಕನಸುಗಳು ನನಸಾಗ್ಬೋದು. ಉದಾಹರಣೆಗೆ ಉದ್ಯೋಗ ಸಿಗುವಂಥದ್ದು, ಮದುವೆ ಆಗುವಂಥದ್ದು, ಮಕ್ಕಳಾಗುವಂಥದ್ದು, ಅಥವಾ ಯಾವುದೇ ರೀತಿ ನಿಮ್ಮ ಅಪೂರ್ವವಾದ ಸಾಧನೆಯನ್ನು ಮೆಟ್ಟಿಲನ್ನು ಏರುವಂಥದ್ದು ಈಗ ನಿಮಗೆ ಸಹಾಯ ಆಗಲಿದೆ. ಸರ್ಕಾರಿ ಮೂಲ, ಕೋರ್ಟ್ ಕಚೇರಿ ಮೂಲ ಮುಂತಾದವು ಸಹ ನಿಮಗೆ ನಿಮ್ಮ ಪರವಾಗಿ ಇರುತ್ತೆ. ನಿಮಗೆಲ್ಲ ಕ್ಷಿಪ್ರವಾಗಿ ಕೆಲಸ ಕಾರ್ಯ ಆಗುತ್ತೆ. ಹಾಗಾಗಿ ಈ ತುಲಾರಾಶಿಯವರು ಇದನ್ನು ಜ್ಞಾಪಕದಲ್ಲಿಟ್ಟುಕೊಂಡು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಆಸಕ್ತಿ ಇದ್ದರೆ ಕೊನೆಗೆ ಹೇಳತಕ್ಕಂಥ ಶುಕ್ರನಿಗೆ ಸಂಬಂಧಿತ ದೇವತಾ ಶ್ಲೋಕ ಪ್ರಾರ್ಥನೆಯೂ ಸಹ ಮಾಡ್ಬೋದು. ಇನ್ನು ವೃಶ್ಚಿಕ ರಾಶಿಗೆ ಇದು ದಶಮ ಅಥವಾ ಕರ್ಮಸ್ಥಾನದಲ್ಲಿ ಬರ್ತಾನೆ. ಈ ಕರ್ಮದಲ್ಲಿ ಈ ಶುಕ್ರನು ಅಡ್ಡ ಪರಿಣಾಮ ಅಥವಾ ಸಂಕಷ್ಟ ಪರಿಣಾಮವನ್ನು ಕೊಡ್ತಾನೆ. ಆಗಲೇ ಹೇಳಿದ್ದೇನೆ, ಆತನು 3 ಸ್ಥಾನಗಳಲ್ಲಿ ಅಡ್ಡ ಪರಿಣಾಮ, 10ನೇ ಮನೆಯಿಂದ ಜೊತೆಗೆ 6 ಮತ್ತು 7ರ ಮನೆಯಿಂದ ಆತನಿಂದ ಅಡ್ಡ ಪರಿಣಾಮ ಅಥವಾ ಸಂಕಷ್ಟ ಪರಿಣಾಮ ಬರುತ್ತೆ ಅಂತೇಳಿ. ಹಾಗಾಗಿ ಅಲ್ಲಿ ಈಗ ವೃಶ್ಚಿಕ ರಾಶಿಯ ಮೇಲೆ ಶುಕ್ರನಿಂದ ಅನೇಕ ಅಡ್ಡ ಪರಿಣಾಮಗಳು ಆಗ್ಬೋದು. ಅನೇಕ ರೀತಿಯ ಕಷ್ಟ ನಷ್ಟಗಳಿಗೆ ಗುರಿಯಾಗುವಂಥದ್ದು, ವಾದ ವಿವಾದಗಳು ಹೆಚ್ಚಳಾಗುವಂಥದ್ದು, ಇದಕ್ಕೆ ಸರ್ಕಾರ ಮೂಲ, ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳು ನಿಮಗೆ ಹಿನ್ನಡೆ ಆಗುವಂಥದ್ದು. ಇನ್ನು ಯಾರು ಸರ್ಕಾರಿ ಹುದ್ದೆಯಲ್ಲಿ, ಸರ್ಕಾರಿ ಉದ್ಯೋಗದಲ್ಲಿರ್ತಾರೆ ಅವರ ಮೇಲೆ ಏನಾದರೂ ಕಾನೂನು ಕ್ರಮಗಳು ಬರ್ಬೋದು. ಅಥವಾ ಹಿಂದೆ ಮಾಡಿದ ನೀವು ಯಾವುದೇ ರೀತಿಯ ಅಕ್ರಮ ಅವ್ಯವಹಾರಗಳಿಗೆ ಬಳಕೆ ಬಂದು ನಿಮಗೆ ಅದರ ಅಮಾನತಾಗುವಂಥದ್ದು ಅಥವಾ ನಿಮ್ಮ ಸೇವೆಗೆ ಕುತ್ತು ಬರುವಂಥದ್ದು ಇಂಥದ್ದೆಲ್ಲ ಆಗ್ಬೋದು. ಯಾವುದೇ ರೀತಿಯ ಸರ್ಕಾರದ ಕಾಂಟ್ರಾಕ್ಟ್ ಸೇವೆ ಮಾಡುತ್ತವರಿಗೆ ಸಹ ಅವರ ಸೇವೆಯಲ್ಲಿ ಸಹ ಏನಾದ್ರು ನ್ಯೂನತೆಗಳು ಕಂಡುಬಂದು ಅವರ ಮೇಲೆ ಆ್ಯಕ್ಷನ್ಗಳು ಬರೋದು, ನೋಟಿಸ್ಗಳು ಬರೋದೆಲ್ಲ ಆಗುತ್ತೆ. ಅದೇ ರೀತಿ ವೈಯಕ್ತಿಕವಾಗಿ ಯಾರು ಉದ್ಯಮ, ವ್ಯಾಪಾರ, ಕೃಷಿ ಚಟುವಟಿಕೆ ನಡೆಸ್ತಾರೋ ಅವರ ವ್ಯಾಪಾರ, ಉದ್ಯಮ ಚಟುವಟಿಕೆಯಲ್ಲಿ ಆಕಸ್ಮಿಕ ನಷ್ಟ, ಆಕಸ್ಮಿಕ ಲಾಭ ಅಲ್ಲ, ಆಕಸ್ಮಿಕ ಕಷ್ಟಗಳು ಹೆಚ್ಚಳಾಗುವಂಥದ್ದು, ಹವಾಮಾನ ವೈಪರೀತ್ಯ ಇರ್ಬೋದು, ಅದು ಬೆಲೆಗಳ ಏರಿಳಿಕೆ ಇರ್ಬೋದು, ಅದು ಇನ್ನಿತರ ಯಾವುದೇ ರೀತಿಯ ಈ ರಾಜಕೀಯ ಮೂಲದವಾದ ಅಥವಾ ಸರ್ಕಾರ ಮೂಲದವಾದ ಕಾನೂನು ನಿಯಮಗಳಿಂದ ನಿಮಗೆ ಆಗ್ಬೋದು. ಆ ರೀತಿ ಕಷ್ಟಗಳು ಆಗುವಂಥದ್ದು. ಆ ರೀತಿ ಅನೇಕ ರೀತಿಯ ನಿಮಗೆ ತೊಂದರೆಗಳು ಏಕಕಾಲದಲ್ಲಿ ಬರ್ಬೋದು. ಇನ್ನು ಪತಿ ಪತ್ನಿಯರ ಮಧ್ಯೆ, ಬಂಧುಗಳ ಮಧ್ಯೆ, ಸೋದರರ ಮಧ್ಯೆ ವಾದ ವಿವಾದ, ಭೂಮಿ ಮತ್ತು ಹಣ ಇದಕ್ಕೆ ಸಂಬಂಧಪಟ್ಟ ವಾದ ವಿವಾದ ಬರ್ಬೋದು. ಅದು ಸ್ತ್ರೀ ಸಂಬಂಧಿತವಾದ ಏನಾದರೂ ಕಲಹಗಳು ಬರುವಂಥದ್ದು. ಈ ರೀತಿ ತನುಮನ ಧನದ ವಿಚಾರವಾಗಿ ಖಂಡಿತ ಈ ವೃಶ್ಚಿಕ ರಾಶಿಯವರಿಗೆ ಎಚ್ಚರಿಕೆ ಬೇಕು. ಎಲ್ಲ ವಿಚಾರದಲ್ಲೂ ಏರುಪೇರಿನ ಘಟನೆ, ಅವಮಾನಕರ ಘಟನೆ, ಕಷ್ಟ ನಷ್ಟದ ಚಿಂತನೆ, ಮನಸ್ಸಿಗೆ ಆತಂಕ, ಭಯ ಹುಟ್ಟಿಸುವಂಥ ಘಟನೆಗಳು ಆಗ್ಬೋದಾಗಿದೆ. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಈ ಶುಕ್ರನ ಪರಿವರ್ತನೆ ಅಷ್ಟೇನೂ ಪೂರಕವಾಗಿಲ್ಲ. ಈ ಸೆಪ್ಟೆಂಬರ್ 15ರಿಂದ ಅಕ್ಟೋಬರ್ 8ರವರೆಗೆ ನೀವು ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕಾಗತ್ತೆ. ಜೊತೆಗೆ ಕೊನೆಗೆ ಹೇಳ್ತಕ್ಕಂಥ ಶುಕ್ರನಿಗೆ ಸಂಬಂಧಿಸಿದ ಸ್ತುತಿ ಶ್ಲೋಕ ಪ್ರಾರ್ಥನೆಯನ್ನು ವೃಶ್ಚಿಕದವರು ಮಾಡಬೇಕಾಗತ್ತೆ. ಇನ್ನು ಧನುಸ್ಸು ರಾಶಿಗೆ ನವಮ ಅಥವಾ ಭಾಗ್ಯಸ್ಥಾನ. ಭಾಗ್ಯದಲ್ಲಿ ಶುಕ್ರನು ಉತ್ತಮ ಫಲವನ್ನು ಕೊಡ್ತಾನೆ. ಭಾಗ್ಯಸ್ಥಾನದಲ್ಲಿ ಬರುವಂತಹ ಶುಕ್ರನಿಂದಾಗಿ ನಿಮಗೆ ಯಶಸ್ಸು, ಕೀರ್ತಿ, ಲಾಭ, ಜಯ ಇದೆ. ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಸಫಲತೆ ಬರುತ್ತೆ. ನಿಮ್ಮ ವೃತ್ತಿ, ಉದ್ಯೋಗ, ವ್ಯಾಪಾರ ಎಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ. ಇನ್ನು ವಿದೇಶದ ಮೂಲದ ವ್ಯವಹಾರ ಮತ್ತು ನಿಮಗೆ ಈ ಇಂಪೋರ್ಟ್ ಎಕ್ಸ್ಪೋರ್ಟ್ ಅಥವಾ ವಿದೇಶಕ್ಕೆ ಸಂಬಂಧಿತವಾದ ಕೆಲಸ ಕಾರ್ಯಗಳು, ವಿದೇಶದ ಉದ್ಯೋಗ ಮುಂತಾದರಲ್ಲಿ ಸಫಲತೆ ಬರುತ್ತೆ. ಹಿಂದೆ ಪ್ರಯತ್ನ ಮಾಡಿದಾಗ ಆಗದೇ ಇದ್ದಂಥ ಹಲವಾರು ಕೆಲಸ ಕಾರ್ಯಗಳು ಈಗ ಪವಾಡ ಸದೃಶವಾಗಿ ಕ್ಷಿಪ್ರವಾಗಿ ಆಗಲಿವೆ. ಇನ್ನು ಬಾಂಧವ್ಯ, ಪತಿಪತ್ನಿಯರ ಬಾಂಧವ್ಯ ಇರ್ಬೋದು, ಅಥವಾ ತಮ್ಮ ತಂದೆ ತಾಯಿ ಬಾಂಧವ್ಯ ಅಥವಾ ಸಹೋದರರ ಬಾಂಧವ್ಯ, ಎಲ್ಲ ಬಾಂಧವ್ಯ ಭಾಳ ಚೆನ್ನಾಗಿರುತ್ತೆ. ಇನ್ನು ಯಾರಾದರೂ ಪ್ರೇಮ ವಿಚಾರವಾಗಿ ಪ್ರಯತ್ನ ನಡೆಸಿದ್ರೆ ಅಂದರಿಗೆ ಪ್ರೇಮ ವಿಚಾರದಲ್ಲಿ ಸಫಲತೆ ಬರುತ್ತೆ. ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸಗಳು ನಿಮಗೆ ಉತ್ತಮವಾದ ಸ್ಪಂದನೆಗಳು ಜೊತೆ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ. ಹಾಗಾಗಿ ಎಲ್ಲ ಕ್ಷೇತ್ರದಲ್ಲಿ ನಿಮಗೆ ಅಲ್ಲಿ ವಿಶೇಷವಾಗಿ ಶುಕ್ರನ ಆಶೀರ್ವಾದ ಇರೋದ ಕಾರಣ ಅನೇಕ ಉತ್ತಮ ಫಲಗಳನ್ನು ಪಡಿತೀರ. ಇದೇ ಕಾಲದಲ್ಲಿ ಗುರು ನಿಮಗೆ ಪೂರಕವಾಗಿರೋಣ. ಗುರು ಮತ್ತು ಶುಕ್ರರ ಅಪೂರ್ವವಾದ ಸಂಗಮ ನಿಮಗೆ ವಿಶೇಷವಾದ ಲಾಭವನ್ನು, ಜಯವನ್ನು, ಸುಖವನ್ನು, ಯಶಸ್ಸನ್ನು ಕೊಳ್ಳಿದೆ. ಯುವಕರು ಅಥವಾ ಉದ್ಯೋಗವನ್ನು ಹುಡುಕುವಂಥವ್ರಿಗೆ ಸಹ ಹೊಸ ಸಮಾಚಾರಗಳು, ಶುಭ ಸಮಾಚಾರಗಳು, ಉದ್ಯೋಗ ಸಿಗುವಂಥ ಸಮಾಚಾರಗಳು ಬರ್ಬೋದು. ಅಥವಾ ವಿವಾಹ ಫಿಕ್ಸ್ ಆಗುವಂಥ ಸಮಾಚಾರಗಳು ಬರ್ಬೋದು. ಹಾಗಾಗಿ ಶುಭ ವಾರ್ತೆ, ಶುಭ ಕೃತ್ಯ ಮತ್ತು ಶುಭ ಚಿಂತನೆಗಳು ಈಗ ನಿಮಗೆ ಶುಕ್ರನಿಂದ ಆಗಲಿವೆ. ಜೊತೆಗೆ ಆರ್ಥಿಕವಾಗಿ ಯಾವುದೇ ರೀತಿ ತೊಂದರೆಗಳು ಇರೋದಿಲ್ಲ. ಸಾಲಗಳನ್ನು ತೀರಿಸುವಂಥ ಅವಕಾಶ ಧನುರಾಶಿಯವರಿಗೆ ಬರಲಿದೆ. ಹಾಗಾಗಿ ಅಪರೂಪಕ್ಕೆ ಸಿಗುವಂಥ ಈ ಭಾಗ್ಯಸ್ಥಾನದ ಶುಕ್ರನ ಆಶೀರ್ವಾದವನ್ನು ನೀವೆಲ್ಲ ಚೆನ್ನಾಗಿ ಸ್ವೀಕಾರ ಮಾಡಿಕೊಳ್ಳಿ. ಆಸಕ್ತಿ ಇದ್ದರೆ ಕೊನೆಗಳೆದಕ್ಕಂಥ ಸ್ತುತಿ ಶ್ಲೋಕ ಪ್ರಾರ್ಥನೆ ನೀವು ಮಾಡ್ಬೋದು. ಇನ್ನು ಮಕರ ರಾಶಿಗೆ ನಿಮ್ಮ ರಾಶಿಯಿಂದ ಅಷ್ಟಮದ ಚಲನೆ. ಅಷ್ಟಮದಲ್ಲಿ ಶುಕ್ರನು ಉತ್ತಮ ಫಲ ಕೊಡ್ತಾನೆ. ಹೆಚ್ಚಿನ ಗ್ರಹಗಳು ಅಷ್ಟಮದಲ್ಲಿ ವಿರುದ್ಧ ಫಲವನ್ನು ಕೊಟ್ಟರೆ ಅಲ್ಲಿ ಶುಕ್ರ ಮತ್ತು ಬುಧರು ಮಾತ್ರ ಅಷ್ಟಮದಿಂದಲೂ ಸಹ ಉತ್ತಮ ಫಲವನ್ನು ಕೊಡ್ತಾರೆ. ಹಾಗಾಗಿ ಅಲ್ಲಿ ವಿಶೇಷವಾಗಿ ನಿಮಗೆ ಈ ಕಾಲದಲ್ಲಿ ಹಣಕಾಸಿನ ಅರಿವು ಚೆನ್ನಾಗುತ್ತೆ. ಅನೇಕ ರೀತಿಯ ಲಕ್ಸುರಿ ಅಥವಾ ಭೋಗ ಸಾಮಗ್ರಿಗಳನ್ನು ಕೊಳ್ಳುವಂಥ ಅವಕಾಶ, ವಸ್ತ್ರ ಆಭರಣ ಕೊಳ್ಳುವಂಥ ಅವಕಾಶ, ಜೊತೆಗೆ ಯಾವುದೇ ರೀತಿಯ ನಿಮ್ಮ ದೀರ್ಘಕಾಲದ ಕನಸುಗಳು ನನಸಾಗುವಂಥ ರೀತಿಯ ಪ್ರಯಾಣವನ್ನು, ಪ್ರವಾಸನೋ ಅಥವಾ ಇಂಥ ಮೋಜಿನ ತಾಣಗಳಿಗೋ ಅಂತ ಹೋಗುವಂಥ ಅವಕಾಶ, ಜೊತೆಗೆ ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಚೆನ್ನಾಗಿರುತ್ತೆ. ಪತಿ ಪತ್ನಿಯರ ಬಾಂಧವ್ಯ ಚೆನ್ನಾಗಿರುತ್ತೆ. ಆರೋಗ್ಯ ಸುಧಾರಣೆ ಇದೆ. ಮನಸ್ಸಿಗೆ
ಖುಷಿಯಾಗುವಂಥ ಹಲವಾರು ಘಟನೆಗಳು ಜరుగుತ್ತವೆ. ಜೊತೆಗೆ ಕೆಲವರಿಗೆ ಅಪರೂಪದ ಮಿತ್ರರನ್ನು ಅಥವಾ ಪ್ರೇಮಿಗಳನ್ನು ಭೇಟಿಯಾಗುವಂಥ ಅವಕಾಶ. ಜೊತೆಗೆ ವ್ಯಾಪಾರ ಉದ್ಯಮದಲ್ಲಿ ಸಹ ನಿಮಗೆ ಅನಿರೀಕ್ಷಿತ ಲಾಭಗಳು, ಅಂದರೆ ಇದ್ದಕ್ಕಿದ್ದಂತೆ ನಿಮ್ಮ ವ್ಯಾಪಾರ ಉದ್ಯಮ ಸ್ವಲ್ಪ ದ್ವಿಗುಣ ಆಗುವಂಥದ್ದು ಅಥವಾ ಯಾವುದೇ ರೀತಿಯ ಪರಿವರ್ತನೆಗಳಿಂದ ನಿಮಗೆ ಹೆಚ್ಚಿನ ಲಾಭಗಳು ಬರುವಂಥದ್ದು. ಈ ರೀತಿ ಅನೇಕ ರೀತಿಯ ಅನಿರೀಕ್ಷಿತವಾದ ಲಾಭಗಳು ಸಿಗಲವೇ. ಮನಸ್ಸಿನಲ್ಲಿ ಉಲ್ಲಾಸ, ಆರೋಗ್ಯದಲ್ಲಿ ಸುಧಾರಣೆ, ಎಲ್ಲ ವಿಚಾರಗಳು ಚೆನ್ನಾಗಿ ನಡೆಯಲಿಕ್ಕೆ ಶುಕ್ರನ ಆಶೀರ್ವಾದ ಈ ಮಕರ ರಾಶಿಯವರಿಗೆ ಸಾಧ್ಯ ಆಗುತ್ತೆ. ಹಾಗಾಗಿ ಇದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಆಸಕ್ತಿ ಇದ್ದರೆ ಕೊನೆಗೆಳತಕ್ಕಂಥ ಶುಕ್ರನಿಗೆ ಸಂಬಂಧಿತ ಸ್ತುತಿ ಶ್ಲೋಕ ಪ್ರಾರ್ಥನೆ ನೀವು ಸಹ ಹೇಳ್ಬೋದು. ಕುಂಭರಾಶಿಗೆ ಇಲ್ಲಿ ನಿಮ್ಮ ರಾಶಿಯಿಂದ ಸಪ್ತಮ ಅಂದರೆ 7ನೇ ಸ್ಥಾನದಲ್ಲಿ ಆಗುವಂಥದ್ದು. ಆಗಲೇ ಹೇಳಿದಂತೆ 6, 7 ಮತ್ತು 10ರ ಸ್ಥಾನವು ಶುಕ್ರನಿಗೆ ವಿರುದ್ಧ ಪರಿಣಾಮ ಕೊಡುವಂಥ ಮನೆಗಳಾಗಿರ್ತವೆ. ಹಾಗೆ ನಿಮ್ಮ ರಾಶಿಯಿಂದಲೇ ಸಪ್ತಮದಲ್ಲಿ ಬರುವಂತಹ ಶುಕ್ರನು ಈಗ ನಿಮ್ಮ ಮೇಲೆ ಅಡ್ಡ ಪರಿಣಾಮವನ್ನು ಬೀರ್ತಾನೆ. ವಿಶೇಷವಾಗಿ ಇದು ಕೌಟುಂಬಿಕ ಜೀವನದ ಮೇಲೆ, ಪತಿಪತ್ನಿಯರ ಬಾಂಧವ್ಯದ ಮೇಲೆ, ತಂದೆ ತಾಯಿ ಬಾಂಧವ್ಯ ಮೇಲೆ, ಸೋದರ ಬಾಂಧವ್ಯದ ಮೇಲೆ, ಅಥವಾ ಸಹೋದ್ಯೋಗಿಗಳು ಮತ್ತು ನಿಮ್ಮ ಉದ್ಯೋಗಿಗಳ ಜೊತೆಗೆ ಬಾಂಧವ್ಯ ಎಲ್ಲವೂ ಈಗ ಬಾಂಧವ್ಯ ಕೆಡುವಂತಹ ಘಟನೆ ಅಥವಾ ಪರಸ್ಪರವಾದ ವಾಗ್ವಾದ, ಕಲಹ, ಮನಸ್ತಾಪಗಳು ಜರಬಹುದು. ಯಾವುದೇ ಒಂದು ಸಣ್ಣ ವಿಚಾರ ನಡೆದುಕೊಂಡು ಅದರ ಮೂಲಕ ಒಂದು ಜಗಳದ ಕಿಡಿಗಳು ಹೊತ್ತುಕೊಳ್ಳುವಂಥದ್ದು. ಅದೇ ರೀತಿ ನಾನಾ ರೀತಿಯ ಹಣಕಾಸಿನ ಖರ್ಚುಗಳು ಜಾಸ್ತಿ ಬರುತ್ತೆ. ಅನಿರೀಕ್ಷಿತ ಖರ್ಚುಗಳು, ಅಪವ್ಯಯದ ಖರ್ಚುಗಳು, ಯಂತ್ರ ವಾಹನ ರಿಪೇರಿ ಅಥವಾ ಔಷಧೋಪಚಾರ, ಆರೋಗ್ಯ ಸಮಸ್ಯೆಯಿಂದ ಬರುವಂಥ ಖರ್ಚುಗಳು, ಈ ರೀತಿ ಅನಪೇಕ್ಷಿತ ಮತ್ತು ಅನಿರೀಕ್ಷಿತ ಖರ್ಚುಗಳು ನಿಮಗೆ ಬರ್ಬೋದಾಗಿದೆ. ಮಾಡಿದಂಥ ಉಳಿತಾಯವನ್ನು ಈಗ ನೀವು ಬೇರೆ ಕಾರಣಗಳಿಗೆ ಖರ್ಚು ಮಾಡೋದಾಗಲಿ ಅಥವಾ ಹಣದ ಕೊರತೆಯಾಗಿ ಸಾಲ ಮಾಡುವಂಥ ಪ್ರಮೇಯಗಳು ಬರ್ಬೋದು. ಮನಸ್ಸಲ್ಲಿ ಚಿಂತೆ, ಆತಂಕ, ಭಯ ಹೆಚ್ಚಾಗುತ್ತೆ. ದೈಹಿಕವಾಗಿಯೂ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗುವಂಥದ್ದು. ವಿಶೇಷವಾಗಿ ಸ್ತ್ರೀಯರಿಗೆ ಸಂಬಂಧಿತವಾದ ಸ್ತ್ರೀರೋಗ ಸಂಬಂಧಿತವಾದ ಸಮಸ್ಯೆಗಳು ಬರುವಂಥದ್ದು. ಇನ್ನು ಕೆಲವರಿಗೆ ದೇಹದಲ್ಲಿ ವೀಕ್ನೆಸ್ ಅಥವಾ ನಿಶಕ್ತಿಯ ಅನುಭವಗಳು ಆಗುವಂಥದ್ದು. ಈ ರೀತಿ ಅನೇಕ ರೀತಿಯ ಏರುಪೇರುಗಳು ಈಗ ಕುಂಭರಾಶಿಯವರಿಗೆ ಶುಕ್ರನ ಒಂದು ಸಪ್ತಮದ ವೈರುಧ್ಯದಿಂದ ಬರ್ಬೋದಾಗಿದೆ. ಹಾಗಾಗಿ ನೀವು ಈ ಕಾಲದಲ್ಲಿ ಸ್ವಲ್ಪ ತನು, ಮನ, ಧನ, ತನು ಅಂದರೆ ಆರೋಗ್ಯ ವಿಚಾರ, ಮನ ಅಂದರೆ ಮನೋನಿಯಂತ್ರಣ, ಧನ ಅಂದರೆ ಹಣಕಾಸಿನ ನಿಯಂತ್ರಣ, ಎಲ್ಲವನ್ನು ಸ್ವಲ್ಪ ನಿಯಂತ್ರಣ ಖಂಡಿತ ಮಾಡಬೇಕಾಗತ್ತೆ. ಹಾಗೆ ಯಾವುದೇ ರೀತಿಯ ವೈಪರೀತ್ಯಗಳು ನಿಮ್ಮ ಮೇಲಿಗೆ ಅಟ್ಯಾಕ್ ಅಂದರೆ ದಾಳಿ ಮಾಡುವಂಥ ಸಾಧ್ಯತೆ ಇರುವ ಕಾರಣ ಸ್ವಲ್ಪ ಒಂದು ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಜೊತೆಗೆ ಈ ಕೊನೆಗೆ ಹೇಳ್ತಕ್ಕಂಥ ಶುಕ್ರನಿಗೆ ಸಂಬಂಧಿಸಿದ ಪರಿಹಾರದ ಸ್ತುತಿ ಶ್ಲೋಕ ಪ್ರಾರ್ಥನೆ ನೀವು ಸಹ ಹೇಳಬೇಕಾಗತ್ತೆ ಈ ಕುಂಭರಾಶಿಯವರು. ಇನ್ನು ಕೊನೆಯದಾಗಿ ಮೀನರಾಶಿಗೆ ಷಷ್ಠ ಅಥವಾ 6ನೇ ಸ್ಥಾನ. ಆಗಲೇ ಹೇಳಿದಂತೆ 6, 7 ಮತ್ತು 10 ಶುಕ್ರನಿಗೆ ವಿರುದ್ಧವಾದ ಒಂದು ಮನೆಗಳು, ಅಂದರೆ ಸಂಕಷ್ಟ ಫಲವನ್ನು ಕೊಡುವಂಥ ಮನೆಗಳು. ಹಾಗಾಗಿ ನಿಮಗೆ ಸಹ ಈಗ ಸಂಕಷ್ಟ ಫಲಗಳು ವ್ಯಕ್ತವಾಗಿರ್ತವೆ. ಅನೇಕ ರೀತಿಯ ನಿಮಗೆ ಹಣಕಾಸಿನ ನಷ್ಟ ಆಗ್ಬೋದು. ಬೇರೆ ಬೇರೆ ಕಾರಣಗಳಿಂದ ಆರ್ಥಿಕ ನಷ್ಟ ಆಗುವಂಥದ್ದು, ಅಥವಾ ಯಾವುದೇ ಹೂಡಿಕೆ ಮಾಡಿದರೆ ಅದರಲ್ಲಿ ನಿಮಗೆ ಹೂಡಿಕೆ ನಷ್ಟ ಆಗುವಂಥದ್ದು, ಅಥವಾ ಯಾವುದೇ ಕಾರಣದಿಂದ ನಿಮಗೆ ಸ್ವಯಂಕೃತ ಅಪರಾಧದಿಂದ ನೀವು ಇದ್ದ ಹಣವನ್ನು ಕಳೆದುಕೊಳ್ಳುವಂಥದ್ದು, ಅಥವಾ ಯಾವುದೇ ರೀತಿಯ ಅತಿ ಆಸೆಗೆ ಮರಳಾಗಿ ನೀವು ಯಾವುದೇ ರೀತಿಯ ಮೋಸದ ವಂಚನೆ ಜಾಲಕ್ಕೆ ಸಿಲುಕಿ ಅಲ್ಲಿ ನಷ್ಟಕ್ಕೆ ಒಳಗಾಗುವಂಥದ್ದು. ಈಗ ಭಾಳ ಸಾವಿರಾರು ದಾರಿವೆ. ಆನ್ಲೈನ್ ವಂಚನೆ ಅಥವಾ ಡಿಜಿಟಲ್ ಅರೆಸ್ಟ್, ಬೇರೆ ಬೇರೆ ರೀತಿಯ ಈ ಜಾಲತಾಣಗಳ ಮೂಲಕ ನಮ್ಮನ್ನು ಆರ್ಥಿಕವಾಗಿ ಬಂಧಿಸುವಂಥ ಘಟನೆಗಳು ಅಥವಾ ನಷ್ಟ ಉಂಟು ಮಾಡುವಂಥ ಅಥವಾ ವಂಚನೆ ಮಾಡುವಂಥ ಸ್ಥಾನಗಳಿರ್ತವೆ. ಅದಕ್ಕೆ ನೀವು ಬಲಿಯಾಗುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಈ ಕಾಲದಲ್ಲಿ ಮನೆಯಲ್ಲಿಯೂ ಕಲಹ, ವೃತ್ತಿ ಜಾಗದಲ್ಲೂ ಕಲಹ ಅಥವಾ ಪ್ರಯಾಣ ಕಾಲದಲ್ಲೂ ಕಲಹ, ಎಲ್ಲೆಲ್ಲೋ ನಿಮಗೆ ಕಲಹ ಮತ್ತು ವೈರುಧ್ಯಗಳು ಹೆಚ್ಚಳಾಗುತ್ತೆ. ಇತರರ ಜೊತೆಗೆ ಬಾಂಧವ್ಯಕ್ಕೆ ಕೊರತೆ ಆಗುತ್ತೆ. ಮನಸ್ಸಲ್ಲಿ ತಾಳ್ಮೆ ಅಥವಾ ಪೇಷನ್ಸ್ ಅನ್ನೋದು ಕಡಿಮೆ ಆಗುತ್ತೆ. ಸಿಟ್ಟು, ಆತಂಕ, ಚಿಂತೆ, ಕ್ರೋಧಗಳು ಹೆಚ್ಚಳ ಆಗ್ತವೆ. ಯಾಕಂದರೆ ಇಲ್ಲಿ ನಿಮಗೆ ಅಲ್ಲಿ ಗ್ರಹಣದ ಪರಿಣಾಮ, ಶಾಡೆ ಸಾತಿ, ಶನಿಯ ಪ್ರಭಾವ ಅಥವಾ ಇನ್ನಿತರ ಗ್ರಹಗಳ ವೈರುಧ್ಯ, ಇದು ಸಹ ಅಲ್ಲಿ ಬೆಂಕಿಗೆ ತುಪ್ಪ ಸುರಿಯುವಂತಹ ಘಟನೆ ಆಗುತ್ತೆ. ಹಾಗಾಗಿ ಇಲ್ಲಿ ಶುಕ್ರನು ಸಹ ನಿಮಗೆ ಈಗ ಸದ್ಯ ಕಾಲದಲ್ಲಿ ವಿರುದ್ಧವಾಗಿರ್ತಾನೆ. ಹಾಗಾಗಿ ಸೆಪ್ಟೆಂಬರ್ 15ರಿಂದ ಅಕ್ಟೋಬರ್ 8ರವರೆಗೆ ಎಲ್ಲ ವಿಚಾರಕ್ಕೆ ಎಚ್ಚರಿಕೆ ಇರಬೇಕಾಗುತ್ತೆ. ಆರ್ಥಿಕವಾಗಿಯೂ, ಆರೋಗ್ಯದ ವಿಚಾರವಾಗಿಯೂ, ಸಾಮಾಜಿಕವಾಗಿಯೂ, ಮಾತು ನಡವಳಿಕೆ ವಿಚಾರವಾಗಿಯೂ, ಬಾಂಧವ್ಯದ ವಿಚಾರವಾಗಿಯೂ ಖಂಡಿತ ಮೈಯೆಲ್ಲ ಕಣ್ಣಾಗಿರಬೇಕಂತ ಕಾಲ ಇರುತ್ತೆ. ನಾನಾ ರೀತಿಯ ನಿಮಗೆ ಆಪತ್ತು ವಿಪತ್ತುಗಳು ತಾನು ಹೇಳದೆ ಕೇಳದೆ ಬರುವಂತಹ ಸಾಧ್ಯತೆ ಇರುತ್ತೆ. ಜೊತೆಗೆ ನೀವು ಸರಿಯಾಗಿದ್ದರೂ ನಿಮಗೆ ಇತರರಿಂದ ಏನಾದರೂ ಒಂದು ತೊಂದರೆಗಳು ಆಗುವಂಥದ್ದು, ಅಥವಾ ನಿಮ್ಮ ಒಂದು ವೈರುಧ್ಯವಾಗಿ ಏನಾದರೂ ಕಂಪ್ಲೇಂಟ್ ಕೊಡೋದು, ದೂರು ಕೊಡೋದು, ಅಥವಾ ನಿಮ್ಮ ವಿರೋಧ ಸಂಚಲನ ಮಾಡೋದು, ಮುಂತಾದೆಲ್ಲ ಘಟನೆಗಳು ಆಗ್ಬೋದಾಗಿದೆ. ಹಾಗಾಗಿ ಈ ಒಂದು ಕಾಲದಲ್ಲಿ ಶತ್ರು ಪೀಡೆ, ಕಲಹ, ವಾಗ್ವಾದ, ಅಪವ್ಯಯ, ದುರ್ವ್ಯಯ, ಜೊತೆಗೆ ಆರ್ಥಿಕವಾಗಿ ನೀವು ವಂಚನೆಗೆ ಆಗುವಂಥ ಇವೆಲ್ಲವೂ ಚೆನ್ನಾಗಿ ನೀವು ಗಮನದಲ್ಲಿಟ್ಟುಕೊಂಡು ತುಂಬ ಒಂದು ಹುಷಾರಾಗಿರಬೇಕಾಗತ್ತೆ. ಇನ್ನು ಈ ಕೊನೆಗೆ ಹೇಳ್ತಕ್ಕಂಥ ಸ್ತುತಿ ಶ್ಲೋಕ ಪ್ರಾರ್ಥನೆ ನೀವು ಸಹ ಪರಿಹಾರಗಳನ್ನು ಖಂಡಿತವಾಗಿ ಮೀನರಾಶಿಯವರು ಮಾಡಬೇಕಾಗತ್ತೆ. ಶುಕ್ರನ ಚಲನೆ ನಿಮಗೆ ಸೆಪ್ಟೆಂಬರ್ 15ರಿಂದ ಅಕ್ಟೋಬರ್ 8ರವರೆಗೆ ತುಂಬಾ ವಿರುದ್ಧವಾಗಿರುವ ಸೂಚನೆಗಳು ಕಂಡುಬಂದಿವೆ. ಇಲ್ಲಿವರೆಗೆ ಈ ಶುಕ್ರನ ಸಿಂಹ ಪ್ರವೇಶ, ಶುಕ್ರನ ಸಿಂಹ ಗೋಚಾರ ಸೆಪ್ಟೆಂಬರ್ 15ರಿಂದ ಅಕ್ಟೋಬರ್ 8ರವರೆಗಿನ 23 ದಿನಗಳ ಅವಧಿಯ ಒಂದು ಸಾರ್ವಜನಿಕ ಮತ್ತು ಸಾರ್ವತ್ರಿಕವಾದ ಫಲಗಳು, ಜೊತೆಗೆ 12 ರಾಶಿಗೆ ಅನುಗುಣವಾಗಿ ಸಂಕ್ಷಿಪ್ತವಾದ ಫಲಗಳನ್ನು ವಿಶ್ಲೇಷಣೆ ಮಾಡಿದ್ದೇನೆ. ಇಲ್ಲಿ ಬರತಕ್ಕಂಥ ಫಲಗಳಲ್ಲಿ
7 ರಾಶಿಗೆ ಉತ್ತಮ ಫಲ, 2 ರಾಶಿಗೆ ಮಿಶ್ರ ಫಲ, 3 ರಾಶಿಗೆ ಸಂಕಟ ಫಲಗಳು ವ್ಯಕ್ತವಾಗಿವೆ. ಈ ಮಿಶ್ರ ಫಲ ಸಂಕಷ್ಟ ಫಲ ಬಂದವರು ಚಿಂತಿಸಬೇಕಾಗಿಲ್ಲ. ಅದಕ್ಕೆ ಶುಕ್ರನ ದೋಷ ನಿವಾರಣೆಗಾಗಿ ಸರಳವಾದ ಪರಿಹಾರ ಮಾರ್ಗ ಇರ್ತವೆ. ಇನ್ನು ಈ ಶುಕ್ರನಿಂದ ಉತ್ತಮ ಫಲ ಪಡೆಯುವಂಥ ರಾಶಿಗಳು ಸಹ ಇದನ್ನು ಮಾಡ್ಬೋದಾಗಿದೆ. ದೋಷ ಇದ್ದವ್ರು ಮಾತ್ರ ಮಾಡಬೇಕಂತಿಲ್ಲ. ಅಂದರೆ ಅಲ್ಲಿ ಸಂಕಟ ಬಂದಾಗ ಮಾತ್ರ ವೆಂಕಟರಮಣ ಆ ರೀತಿ ನಾವು ಧ್ಯಾನ ಮಾಡಬೇಕಾಗಿಲ್ಲ. ನಾವು ಪ್ರತಿನಿತ್ಯವೂ ಈ ದೈವಿ ಶಕ್ತಿಗಳನ್ನು ಪ್ರಾರ್ಥನೆ ಮಾಡೋದಾಗಲಿ, ದೈವಿ ಶಕ್ತಿಗಳ ಒಂದು ಸ್ಮರಣೆ ಮಾಡೋದಾಗಲಿ ಉತ್ತಮವಾದ ಅವಕಾಶ. ಹಾಗಾಗಿ ಇಲ್ಲಿ ಈ ಶುಕ್ರನಿಗೆ ಸಂಬಂಧಿತವಾಗಿ ತಾಯಿ ಮಹಾಲಕ್ಷ್ಮಿ, ಆಕೆ ಈ ವಿಷ್ಣು ಪತ್ನಿ ಅಥವಾ ಈ ಧನಗಳಿಗೆ ಅಧಿಪತಿ ಅಧಿದೇವತೆ. ಆಕೆ ಸಮುದ್ರ ರಾಜನ ಸುತೆ ಅಂತ ಹೇಳ್ತಾರೆ. ಹಾಗಾಗಿ ಭಾರ್ಗವಿ ಭೃಗುಕುಲ ಸಂಜಾತೆ ಅಂತ. ಹಾಗಾಗಿ ಶುಕ್ರನು ಸಹ ಭೃಗುಕುಲ ಸಂಜಾತ, ಭಾರ್ಗವಂ ಪ್ರಣಮ್ಯಂ ಅಂದರೆ ಒಂದು ಭರತನು ಭಾರ್ಗವ ಕುಲ ಸಂಜಾತನಾಗುತ್ತಾನೆ. ಹಾಗಾಗಿ ಅಲ್ಲಿ ಮಹಾಲಕ್ಷ್ಮಿ ತಾಯಿಗೂ ಶುಕ್ರನಿಗೂ ಅವಿನಾಭಾವದ ಸಂಬಂಧ ಇರುತ್ತೆ. ಈ ಧನವನ್ನು ನಿಯಂತ್ರಕ ಮಾಡೋದು ಅಥವಾ ಈ ಧನದ ಒಂದು ಉತ್ಪನ್ನದ ಆರಂಭದ ಮೂಲ ಬೀಜವೇ ತಾಯಿ ಮಹಾಲಕ್ಷ್ಮಿ ಆಗಿದ್ದಾಳೆ. ಹಾಗಾಗಿ ಧನ ಮತ್ತು ಸುಖಕ್ಕೆ ಅಧಿದೇವತೆಯಾದಂಥ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಶುಕ್ರನು ಪ್ರಸನ್ನ ಆಗ್ತಾನೆ. ಶುಕ್ರನಿಗೆ ಸಂಬಂಧಿತವಾದ ಪ್ರಧಾನ ಅಧಿದೇವತೆ ತಾಯಿ ಮಹಾಲಕ್ಷ್ಮಿ ಆಗಿದ್ದಾರೆ. ಹಾಗಾಗಿ ತಾಯಿ ಮಹಾಲಕ್ಷ್ಮಿಗೆ ಸಂಬಂಧಿತವಾದ ಸ್ತುತಿ ಶ್ಲೋಕ ಪ್ರಾರ್ಥನೆ, ಮಹಾಲಕ್ಷ್ಮಿ ಅಷ್ಟಕ ಸ್ತೋತ್ರ, ಮಹಾಲಕ್ಷ್ಮಿ ಅಷ್ಟೋತ್ತರ, ಅಷ್ಟಲಕ್ಷ್ಮಿ ಸ್ತೋತ್ರ ಅಥವಾ ವೈಭವ ಲಕ್ಷ್ಮಿ ಸ್ತೋತ್ರ, ಈ ರೀತಿ ಹಲವಾರು ರೀತಿಯ ಮಹಾಲಕ್ಷ್ಮಿಗೆ ಸಂಬಂಧಿತವಾದ ಸ್ತುತಿ ಶ್ಲೋಕ ಪ್ರಾರ್ಥನೆ ಮಂತ್ರ ಅಷ್ಟೋತ್ತರ ಇವೆಲ್ಲ ಇರ್ತವೆ. ಅದರಲ್ಲಿ ನಿಮಗೆ ಅನುಕೂಲವಾಗಿದೆ ಯಾವುದನ್ನೇ ಪಠನೆ ಮಾಡ್ಬೋದು. ಸರಳವಾಗಿ ಹೇಳಬೇಕಾದ್ರೆ ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೇಶ್ವರ ಪೂಜಿತೆ ಶಂಖಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ಇದು ಅಷ್ಟಕ ಸ್ತೋತ್ರದ ಮೊದಲನೇ ಶ್ಲೋಕ. ಎಲ್ಲ ನಿಮಗೆ ಸ್ತೋತ್ರ ಹೇಳಿ ಬರೆದ್ರೆ ಕನಿಷ್ಠ ಪಕ್ಷ ಈ ಒಂದು ಶ್ಲೋಕವನ್ನೇ 8 ಬಾರಿ ನೀವು ರಿಪೀಟ್ ಮಾಡಿ ಹೇಳ್ಬೋದು, 6 ಬಾರಿ ರಿಪೀಟ್ ಮಾಡಿ ಹೇಳ್ಬೋದು. 6 ಅನ್ನೋದು ಶುಕ್ರನ ಸಂಕೇತ, 8 ಅನ್ನೋದು ಆ ತಾಯಿ ಅಷ್ಟಲಕ್ಷ್ಮಿಯರ ಸಂಕೇತವಾಗಿರುತ್ತೆ. ಹಾಗಾಗಿ 6 ಅಥವಾ 8 ಬಾರಿ ನಿಮಗೆ ಗೊತ್ತಿರುವಂತಹ ತಾಯಿ ಮಹಾಲಕ್ಷ್ಮಿಯ ಸ್ತೋತ್ರವನ್ನು ನೀವು ಪಠನೆ ಮಾಡೋದು. ಮಹಾಲಕ್ಷ್ಮಿ ಮೂಲ ಮಂತ್ರ ಅಂತ ಬರುತ್ತೆ. ಜೊತೆಗೆ ಮಹಾಲಕ್ಷ್ಮಿಯ ಗಾಯತ್ರಿ ಮಂತ್ರ ಇದೆ. ಮಹಾಲಕ್ಷ್ಮಿ ವಿದ್ಮಹಿ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ದೇವಿ ಪ್ರಚೋದಯಾತ್ ಅಥವಾ ಮಹಾದೇವಿ ಚ ವಿದ್ಮಹಿ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಈ ರೀತಿ ಆ ಲಕ್ಷ್ಮೀ ಗಾಯತ್ರಿ ಅಂತ ಬರುತ್ತೆ, ಮೂಲ ಮಂತ್ರ ಅಂತ ಬರುತ್ತೆ. ಇವೆಲ್ಲದನ್ನು ಪಠನೆ ಮಾಡ್ಬೋದು. ಅಥವಾ 108 ನಾಮಗಳು. ಈ ರೀತಿ ತಾಯಿಯ ಮಹಾಲಕ್ಷ್ಮಿಗೆ ಸಂಬಂಧಪಟ್ಟ ಭಕ್ತಿ ಮಾರ್ಗ ಧ್ಯಾನ ಮಾರ್ಗ ಮಾಡುವಂಥದ್ದು. ಶುಕ್ರವಾರದಂದು ವಿಶೇಷವಾಗಿ ಕಲಶದಲ್ಲಿ ಅಥವಾ ಲಕ್ಷ್ಮಿಯ ಚಿತ್ರಪಟದಲ್ಲೋ ಅಥವಾ ಸಣ್ಣ ವಿಗ್ರಹದಲ್ಲೋ ನೀವು ಕುಂಕುಮಾರ್ಚನೆ ಅಂದರೆ ಅರಸಿನ ಕುಂಕುಮ ಮತ್ತು ಹೂಗಳನ್ನು ಸೇರಿಸಿ ಅಲ್ಲಿ 108 ನಾಮಗಳಿಂದ ಅರ್ಚನೆ ಮಾಡುವಂಥದ್ದು, ಆರತಿ ಬೆಳಗ್ಬೋದು, ನೈವೇದ್ಯ ಮಾಡ್ಬೋದು. ಈ ರೀತಿ ಹಲವಾರು ಮಾರ್ಗಗಳಿವೆ. ಹಾಗಾಗಿ ತಾಯಿಯ ಆರಾಧನೆ, ಮಹಾಲಕ್ಷ್ಮಿ ಆರಾಧನೆ ಮಾಡುವಂಥದ್ದು. ಇನ್ನು ಮಹಾಲಕ್ಷ್ಮಿ ದೇಗುಲಗಳಿದ್ದರೆ ಆ ದೇಗುಲಗಳನ್ನು ಶುಕ್ರವಾರದಂದು ಅಥವಾ ಯಾವ ದಿನಗಳನ್ನು ಸಂದರ್ಶನ ಮಾಡುವಂಥದ್ದು. ಇಂಥ ಮಹಾಲಕ್ಷ್ಮಿ ದೇಗುಲಗಳಿಲ್ಲ ಅಥವಾ ಮಹಾಲಕ್ಷ್ಮಿ ಸಂಬಂಧಿಸಿದ ಯಾವುದೇ ರೀತಿಯ ಮಂದಿರಗಳು ನಿಮ್ಮ ಸಂಬಂಧಿಸಿಲ್ಲ, ಯಾವುದೇ ರೀತಿಯ ಅಮ್ಮನವರ ದೇವಾಲಯಗಳನ್ನು ಶುಕ್ರವಾರದಂದು ಸಂದರ್ಶನ ಮಾಡೋದು. ಯಾವುದೇ ದೇವಿ ಆಗುತ್ತೆ, ಯಾಕಂದರೆ ತ್ರಿಶಕ್ತ್ಯಾತ್ಮಕ ಸ್ವರೂಪಿಣಿ ಆಗಿರ್ತಾರೆ. ಹಾಗಾಗಿ ಆ ಒಂದು ಓಂಕಾರದಲ್ಲಿ ಸನ್ನಿಹಿತವಾದಂಥ 3 ಶಕ್ತಿಗಳಲ್ಲಿ ಆ ತ್ರಿಶಕ್ತ್ಯಾತ್ಮಕವಾಗಿ ಅಮ್ಮನವರು ಅಂತ ಹೇಳಿದರೆ ದೇವಿ, ಯಾವುದೇ ದೇವಿ ಶಕ್ತಿಗಳನ್ನು ಸಹ ನೀವು ಶುಕ್ರವಾರದ ಪ್ರಾರ್ಥನೆ ಮಾಡ್ಬೋದು. ಮಹಾಲಕ್ಷ್ಮಿಯ ಕವಚ ಇರುತ್ತೆ, ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರ ಅಂತ ಇರುತ್ತೆ. ಈ ರೀತಿ ಅಂತಹ ಒಂದು ಯಾವುದೇ ಸ್ತುತಿ ಶ್ಲೋಕ ಪ್ರಾರ್ಥನೆ ಮಾಡೋದ್ರಿಂದ ತಾಯಿ ಮಹಾಲಕ್ಷ್ಮಿ ಪ್ರಸನ್ನಳಾಗ್ತಾಳೆ. ಇನ್ನು ಮಹಾಲಕ್ಷ್ಮಿಯನ್ನು ಹೊರತುಪಡಿಸಿ ಹೇಳಿದಂತೆ ಇನ್ನಿತರ ಯಾವುದೇ ಅಮ್ಮನವರ ದೇವಿಗಳನ್ನು ಸಹ ನೀವು ಶುಕ್ರವಾರದಂದು ಪ್ರಾರ್ಥನೆ ಮಾಡ್ಬೋದು. ಅಥವಾ ನಾರಾಯಣ ಅಥವಾ ವಿಷ್ಣುವಿಗೆ ಸಂಬಂಧಪಟ್ಟ ಯಾವುದೇ ಕ್ಷೇತ್ರಗಳ ಸಂದರ್ಶನ ಮಾಡೋದು. ಯಾಕಂದರೆ ಆ ನಾರಾಯಣನ ಹೃದಯದಲ್ಲೇ ತಾಯಿ ಮಹಾಲಕ್ಷ್ಮಿ ಇದ್ದಾಳೆ ಅಥವಾ ಮಹಾಲಕ್ಷ್ಮಿ ಹೃದಯದಲ್ಲೇ ವಿಷ್ಣು ಇದ್ದಾನೆ ಅಂತ. ಹಾಗಾಗಿ ಆ ಒಂದು ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರ ಅಂತ ಬರುತ್ತೆ. ಅದರಲ್ಲಿ ಇದೆಲ್ಲ ವಿವರಣೆಗಳು ಬರ್ತವೆ. ಹಾಗಾಗಿ ಸಾಮಾನ್ಯವಾಗಿ ವಿಷ್ಣುವಿಗೆ ಅಥವಾ ರಂಗನಾಥ, ವೆಂಕಟೇಶ್ವರ, ಶ್ರೀನಿವಾಸ, ನಾರಾಯಣ, ವಿಷ್ಣು, ಸತ್ಯನಾರಾಯಣ ಮುಂತಾದ ಯಾವುದೇ ರೀತಿಯ ದೇವಾಲಯಗಳಿದ್ರೆ ಸಹ ನೀವು ಅಲ್ಲಿ ಸಂದರ್ಶನ ಮಾಡಿ ತಾಯಿ ಮಹಾಲಕ್ಷ್ಮಿಯ ಚಿಂತನೆ ಮಾಡ್ಬೋದು. ಇನ್ನು ಶುಕ್ರನಿಗೆ ಸಂಬಂಧಿತವಾಗಿ ನವಗ್ರಹಗಳ ಸ್ತೋತ್ರದಲ್ಲಿ ಬರುವಂಥ ಒಂದು ಪ್ರಸಿದ್ಧವಾದ ಶ್ಲೋಕ ಇರುತ್ತೆ. ಯುವಕುಂದ ಮರಣಲಾಭಂ ದೈತ್ಯಾನಂ ಪರಮಂ ಗುರು ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ಇದು ವೇದವ್ಯಾಸರಿಂದ ರಚಿತವಾದ ನವಗ್ರಹ ಸ್ತೋತ್ರದ ಶುಕ್ರನಿಗೆ ಸಂಬಂಧಿಸಿದ ಸರಳವಾದ ಶ್ಲೋಕ. 9 ಶ್ಲೋಕಗಳನ್ನು ನೀವು ಹೇಳ್ಬೋದು. 9 ಶ್ಲೋಕಗಳನ್ನು ಹೇಳುವಂಥ ಒಂದು ವ್ಯವಧಾನ ಇಲ್ಲಂದರೆ ನೀವು ಕನಿಷ್ಠ ಪಕ್ಷ ಶುಕ್ರನಿಗೆ ಸಂಬಂಧಿಸಿದ ಈ ಶ್ಲೋಕವನ್ನು ಹೇಳುವಂಥದ್ದು. ಹಿಮಕುಂದ ಮೃಣಾಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ಸರಳವಾದ ಶುಕ್ರನ ಈ ಶ್ಲೋಕವನ್ನು ಹೇಳುವಂಥದ್ದು. 6 ಬಾರಿನೋ 8 ಬಾರಿನೂ ರಿಪೀಟ್ ಮಾಡ್ಬೋದು, 108 ಬಾರಿ ಬೇಕಾದ್ರೂ ಹೇಳ್ಬೋದಾಗಿದೆ. ಅದೇ ರೀತಿ ಈ ಶುಕ್ರನ ಪೀಡಾ ಪರಿಹಾರ ಶ್ಲೋಕ ಅಂತ ಬರುತ್ತೆ. ಅದನ್ನು ಸಹ ನೀವು 6 ಬಾರಿನೋ 8 ಬಾರಿನೋ ರಿಪೀಟ್ ಮಾಡಿಕೊಂಡು ಹೇಳ್ಬೋದು. ಈ ರೀತಿ ಬರುತ್ತೆ. ದೈತ್ಯ ಮಂತ್ರಿ ಗುರುಸ್ತೇಷಾಂ ಪ್ರಾಣದಶ್ಚ ಮಹಾಮತಿ ಪ್ರಭುಸ್ತಾರ ಗ್ರಹಣಾಂಚ ಪೀಡಾಹರತು ಮೇ ಭೃಗು. ಇದು ಶುಕ್ರನ ಪೀಡಾ ಪರಿಹಾರ ಸ್ತೋತ್ರ. ಅಂದರೆ ನನಗೆ ವಿಶೇಷವಾಗಿ ಯಾರ್ಯಾರಿಗೆ ಪೀಡೆ ಅಂತ ಹೇಳಿದ್ದೇನೆ. ಉದಾಹರಣೆಗೆ ಅಲ್ಲಿ ಆ 3 ರಾಶಿಗಳು ವೃಶ್ಚಿಕ, ಕುಂಭ, ಮೀನಕ್ಕೆ ಸಂಕಷ್ಟ ಫಲ ಅಂತ ಹೇಳಿದ್ದೇನೆ. ಸಿಂಹ ಮತ್ತು ಕನ್ಯಾಕ್ಕೆ ಮಿಶ್ರ ಫಲ ಅಂತೇಳಿ ಅಂಥ ಮಿಶ್ರ ಫಲ ಮತ್ತು ಸಂಕಷ್ಟ ಫಲ ಉಳ್ಳಂಥವ್ರು ಈ ಶ್ಲೋಕವನ್ನು ಹೇಳುವಂಥದ್ದು. ದೈತ್ಯ ಮಂತ್ರಿ ಗುರುಸ್ತೇಷಾಂ ಪ್ರಾಣದಶ್ಚ ಮಹಾಮತಿ ಪ್ರಭುಸ್ತಾರ ಗ್ರಹಣಾಂಚ ಪೀಡಾ ಹರತೋ ಮೇ ಭೃಗು. ಇದು ಸರಳವಾದ ಶುಕ್ರನ ಸಂಬಂಧ ಪೀಡಾ ಪರಿಹಾರ ಶ್ಲೋಕ. ಇದನ್ನು ನೀವು
ಭಕ್ತಿಯಿಂದ ಪಠನೆ ಮಾಡುವಂಥದ್ದು. ಆಗಲೇ ಹೇಳಿದಂತೆ ಶುಕ್ರನಿಗೆ ಸಂಬಂಧಿತವಾದ ದೇವಾಲಯಗಳನ್ನು ಶುಕ್ರವಾರದಂದು ಸಂಬಂಧಿತ ಮಾಡುವಂಥದ್ದು. ಜೊತೆಗೆ ಯಾರಿಗೆ ದಾನ ಧರ್ಮಗಳಲ್ಲಿ ಆಸಕ್ತಿಗಳಂತವರು ಶುಕ್ರನಿಗೆ ಸಂಬಂಧಿತವಾದ ಧಾನ್ಯ ಅಲ್ಲಿ ಅವರೆಕಾಳು ಆಗಿರುತ್ತೆ. ಅವರೆಕಾಳು, ಅವರೆಬೇಳೆ ಅಥವಾ ಅವರೆಕಾಳಿಂದ ಮಾಡಿದ ಉತ್ಪನ್ನಗಳನ್ನು, ಹಸಿ ಅವರೆಕಾಳು ಸಿಗುವಂಥ ಸೀಸನಲ್ಲಿ ಅಂದರೆ ಒಣಗಿದ ಅವರೆಕಾಳು ಸಿಗುತ್ತೆ, ಅದನ್ನು ಸಹ ಕೊಡ್ಬೋದಾಗಿದೆ. ಅಥವಾ ಅವರೆಕಾಳಿನ ಜಾತಿಯ ಕೆಲವು ಧಾನ್ಯಗಳಿದೆ. ಉದಾಹರಣೆಗೆ ಅಲಸಂದೆ ಬೀಜ, ರಾಜ್ಮಾ ಬೀಜ, ಇವರು ಅವರೇ ಜಾತಿಯ ಅಥವಾ ಬೀನ್ಸ್ ಜಾತಿಗೆ ಸಂಬಂಧಿಸಿದ ಕೆಲವು ಧಾನ್ಯಗಳಿರ್ತವೆ, ಅದನ್ನು ಸಹ ನೀವು ದಾನವಾಗಿ ಕೊಡ್ಬೋದಾಗಿದೆ. ಅದರ ಜೊತೆಗೆ ನವಗ್ರಹಗಳ ದಾನವನ್ನು ಕೊಡ್ಬೋದು. ಜೊತೆಗೆ ಇನ್ನು ಯಾರಿಗೆ ಸ್ತ್ರೀಯರಿಗೆ ಅಥವಾ ಈ ಮಹಿಳೆಯರಿಗೆ ಸಂಬಂಧಿತವಾದ ಏನೋ ಕೆಲವೊಂದು ಆಶ್ರಮಗಳು, ಸೇವಾ ಸಂಸ್ಥೆಗಳು, ಅದು ಸುಮಂಗಲಿಯರ ಸೇವಾ ಸಂಸ್ಥೆಗಳಿರ್ತವೆ, ಅಲ್ಲಿ ವಿಶೇಷವಾಗಿ ಯಾವುದೇ ರೀತಿಯ ಕೊಡುಗೆಗಳನ್ನು, ವಸ್ತ್ರಗಳನ್ನು, ಅವರಿಗೆ ಇಷ್ಟವಾದಂಥ ಯಾವುದೇ ರೀತಿಯ ತಿಂಡಿ ತಿನಿಸುಗಳನ್ನು, ಸಿಹಿ ತಿನಿಸುಗಳನ್ನು ಅಲ್ಲಿ ದಾನ ರೂಪದಲ್ಲಿ ಅಂಥ ಒಂದು ಸ್ತ್ರೀ ವರ್ಗಕ್ಕೆ ಕೊಡ್ಬೋದು. ಅದೇ ರೀತಿ ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಪುತ್ರಿನೋ, ನಿಮ್ಮ ಪತ್ನಿನೋ, ನಿಮ್ಮ ಸೊಸೆನೋ, ನಿಮ್ಮ ತಾಯಿನೋ ಇರ್ಬೋದು, ಮನೆಯಲ್ಲಿರ್ತಕ್ಕಂಥ ಸ್ತ್ರೀ ವರ್ಗವನ್ನು ಸಹ ನಾವು ತಾಯಿ ಮಹಾಲಕ್ಷ್ಮಿಯ ಸ್ವರೂಪವಾಗಿ, ಯಾಕಂದರೆ ಯತ್ರ ನಾರ್ಯಂತು ಪೂಜೆತೆ ರಮಂತೆ ತತ್ರ ದೇವತಾ ಅನ್ನೋದ ಒಂದು ಸ್ತ್ರೀಯಲ್ಲಿ ಸಹ ಮಹಾಲಕ್ಷ್ಮಿಯನ್ನು ಕಂಡಂಥ ಒಂದು ಸಂಸ್ಕೃತಿ ನಮ್ಮದು. ಹಾಗಾಗಿ ಅಂಥ ಸ್ತ್ರೀ ವರ್ಗವನ್ನು ನೀವು ಗೌರವದಿಂದ ಕಾಣುವಂಥದ್ದು, ಅವರಿಗೆ ಪ್ರೀತಿಪೂರ್ವಕವಾಗಿ ಅವರಿಗೆ ಇಷ್ಟಪಡುವಂಥ ಹೂವು, ಹಣ್ಣು, ವಸ್ತ್ರ, ಅಲಂಕಾರ ಸಾಮಗ್ರಿ, ಚಿನ್ನ, ಆಭರಣ ಇತ್ಯಾದಿಗಳು ಸಹ ತಂದು ಕೊಟ್ಟು ಅವರನ್ನು ಪ್ರಸನ್ನವಾಗಿ ಇಡುವಂಥದ್ದು ಸಹ ಒಂದು ತಾಯಿ ಮಹಾಲಕ್ಷ್ಮಿಗೆ ಕೊಡುವಂಥ ಗೌರವ ಆಗಿರುತ್ತೆ. ಹಾಗಾಗಿ ಇವೆಲ್ಲವೂ ಹಲವಾರು ಸರಳವಾದ ಉಪಾಯಗಳು, ವಿಧಾನಗಳಿವೆ. ದೈನಂದಿನ ಜೀವನದಲ್ಲಿ ಶುಕ್ರನ ಪಾತ್ರ ಮಹತ್ವದಾಗಿರುತ್ತೆ. ಆರ್ಥಿಕವಾಗಿಯೂ, ಜೊತೆಗೆ ನಮ್ಮ ಒಂದು ಸಾಮಾಜಿಕವಾಗಿಯೂ, ಜೊತೆಗೆ ನಮ್ಮ ಒಂದು ಈ ಕೌಟುಂಬಿಕವಾದ ವಿಚಾರದಲ್ಲೂ ಶುಕ್ರನ ಪಾತ್ರ ಬಹಳ ಮಹತ್ವದಾಗಿರುತ್ತೆ. ಹಾಗಾಗಿ ಈ ಶುಕ್ರನ ಅನುಗ್ರಹದಿಂದ ಶುಕ್ರನ ಸಿಂಹರಾಶಿಯ ಗೋಚಾರ ಕಾಲದಲ್ಲಿ ತಮಗೆಲ್ಲರಿಗೂ ಆಯುರಾರೋಗ್ಯ, ಶಕ್ತಿ, ಜಯಲಾಭಗಳು ಸಿದ್ಧಿಯಾಗಲಿ. ವಾಹಿನಿಯ ನಿರಂತರ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಂ ಸನ್ಮಂಗಲಾನಿ ಭವಂತು.